Okay, so again, welcome to all of you to my channel Imamdi Classes. So already section A 2 marks practicals, section B 5 marks practicals ಮುಗಿತ್ರಿಪ್ಪ. ಈಗ ನಾವು ಏನು ಚಾಲು ಮಾಡೋಣ್ರಿಪ್ಪ ಈಗ ಫಾರ್ ಸೆಕ್ಷನ್ ಸಿ 10 marks. ಸೆಕ್ಷನ್ ಸಿ 10 marks ನೋಡೋಣ್ರಿಪ್ಪ ಈಗ. Wait a minute. Okay. Section C 7th question. 10 marks. Prepare a statement of reconciliation. Entry statement of reconciliation from the following. 10 marks question. Idu reconciliation statement chapter. Reconciliation statement chapter 2 marks important, 5 marks important matta 10 marks important, 17 marks. First ನೋಡಿ ಪಲ್ಲೆ net profit as per cost account. ಆಮೇಲೆ works net profit as per cost account ತಗೋಬೇಕು ನೀವು ಮೇಲೆ. ಆಮೇಲೆ ಫಸ್ಟ್ ರೆಡಿ ಮಾಡ್ಕೊಳ್ರಿಪ್ಪ ಸ್ಟೇಟ್ಮೆಂಟ್ ಆಫ್ ರೀಕನ್ಸಿಲೇಷನ್ ಇಲ್ಲಾಂದ್ರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಬರೀಪ್ಪ ಅಲ್ಲಿ ಆನ್ಸರ್ ನಂಬರ್ 7 ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಓಕೆ ರೆಡಿ ಮಾಡ್ರಿಪ್ಪ ಒಂದು ಅಕೌಂಟ್ ರೆಡಿ ಮಾಡ್ರಿ ಸ್ವಲ್ಪ ಫಾರ್ಮ್ಯಾಟ್ ಅಡ್ಜಸ್ಟ್ ಮಾಡ್ರಿಪ್ಪ ಯಾಕಂದ್ರೆ ಡಿಜಿಟಲ್ ಬೋರ್ಡ್ ಎಲ್ಲ ಇದು ನಾರ್ಮಲ್ ಬೋರ್ಡ್ ಓಕೆ ಪರ್ಟಿಕ್ಯುಲರ್ಸ್ ಆಮೇಲೆ ರುಪೀಸ್ ಮತ್ತು ರುಪೀಸ್ ಓಕೆ ಫಸ್ಟ್ ನೋಡ್ರಿಪ್ಪ ಫಸ್ಟ್ ಐಟಮ್ ಐತ್ರಿಪ್ಪ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೋರಿಪ್ಪ ಭಾಳ ಸಿಂಪಲ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಿದ್ದಂದ್ರೆ ಭಾಳ ಸಿಂಪಲ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿಪ್ಪ 2,50,000 ತಗೋರಿ 2,50,000 ಓಕೆ ಮುಗಿತ್ರಿ ಇದು ಮುಗಿತ್ರಿ ನೆಕ್ಸ್ಟ್ ಆಡ್ ಐಟಮ್ಸ್ ಮತ್ತು ಲೆಸ್ ಐಟಮ್ಸ್ ಓಕೆ ಆಡ್ ಐಟಮ್ಸ್ ಮತ್ತು ಲೆಸ್ ಐಟಮ್ಸ್ ಇಲ್ಲಿ ಮಾಡ್ತೀನಿ ಲೆಸ್ ಐಟಮ್ಸ್ ಆಡ್ ಐಟಮ್ಸ್ ಮತ್ತು ಲೆಸ್ ಐಟಮ್ ಬರಿಲ್ಲ ನೋಡೋಣ್ರಿ ಇಲ್ಲಿ ಫಸ್ಟ್ ಆಡ್ ಒಳಗೆ ಏನು ಬರ್ಬೇಕಾ ಲೆಸ್ ಒಳಗೆ ಏನು ಬರ್ಬೇಕು ನೋಡೋಣ್ರಿ ಫಸ್ಟ್ ನೋಡ್ರಿ ವರ್ಕ್ ಓವರ್ ಹೆಡ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿಪ್ಪ 51,000 ಐತಿ ಹೌದಲ್ಲ ಆಮೇಲೆ ವರ್ಕ್ ಓವರ್ ಹೆಡ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ನೋಡ್ರಿ ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ವರ್ಕ್ ಓವರ್ ಹೆಡ್ ಏನ್ರಿ ವರ್ಕ್ ಓವರ್ ಹೆಡ್ ಕಾಸ್ಟ್ ಅಕೌಂಟ್ ಒಳಗೆ 51,000 ವರ್ಕ್ ಓವರ್ ಹೆಡ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ 42,000 ಕಾಸ್ಟ್ ಯಾವ್ದು ವರ್ಕ್ ಓವರ್ ಹೆಡ್ ಯಾವ್ದು ಓವರ್ ಹೆಡ್ ಇರಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ವರ್ಕ್ ಓವರ್ ಹೆಡ್ ಫ್ಯಾಕ್ಟರಿ ಓವರ್ ಹೆಡ್ ಏನ್ರಿ ಓವರ್ ಹೆಡ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಅಂದ್ರೆ ಓವರ್ ಅಬ್ಸಾರ್ಪ್ಷನ್ ಆಡ್ ಮಾಡ್ಕೋಬೇಕು ನೆನ್ಪಿಡ್ಕೋರಿ ಓವರ್ ಹೆಡ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಅಂದ್ರೆ ಆಡ್ ಮಾಡ್ಕೋಬೇಕು ಓವರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ ಓವರ್ ಹೆಡ್ ಆಡ್ ಮಾಡ್ಕೋಬೇಕು ಓವರ್ ಹೆಡ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಅಂದ್ರೆ ಲೆಸ್ ಮಾಡ್ಕೋಬೇಕು ಅಂಡರ್ ಅಬ್ಸಾರ್ಪ್ಷನ್ ನೆನ್ಪಿಡ್ಕೋರಿ ನಿಮಗೆ ಗೊತ್ತೈತ್ರಿ ಇದು ನಾ ಕಂಪ್ಲೀಟ್ ಮಾಡೇನ್ರಿ ವಿಡಿಯೋದು ಯಾವ್ದು ಓವರ್ ಹೆಡ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಅಂದ್ರೆ ಓವರ್ ಅಬ್ಸಾರ್ಪ್ಷನ್ ಆಡ್ ಮಾಡ್ಕೋಬೇಕು ಓವರ್ ಹೆಡ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಬಂದ್ರೆ ಲೆಸ್ ಮಾಡ್ಕೋಬೇಕು ಅಂಡರ್ ಅಬ್ಸಾರ್ಪ್ಷನ್ ಹೌದಲ್ಲ ನಿಮ್ಗೆ ರೂಲ್ ಗೊತ್ತೈತ್ರಿ ಇದು ವಿಡಿಯೋ ನೋಡ್ರಿ ಇದು ಈಗ ಓವರ್ ಹೆಡ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಐತ್ರಿಪ್ಪ 51,000 ಫೈನಾನ್ಷಿಯಲ್ ಒಳಗೆ 42 ಐತಿ ಜಾಸ್ತಿ ಎಲ್ಲಿತ್ರಿಪ್ಪ ಕಾಸ್ಟ್ ಅಕೌಂಟ್ ಒಳಗೆ ಅಂದ್ರೆ ಓವರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ ಓವರ್ ಹೆಡ್ ತಗೋರಿ ಆಡ್ ಮಾಡ್ಕೋಬೇಕು ಓವರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ ಓವರ್ ಹೆಡ್ ಓವರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ ಓವರ್ ಹೆಡ್ ಜಾಸ್ತಿ ಬಂದ್ರಿಪ್ಪ ಅಲ್ಲಿ ಓವರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ ಓವರ್ ಹೆಡ್ ಎಷ್ಟೈತ್ರಿಪ್ಪ ನೋಡ್ರಿ ಡಿಫ್ರೆನ್ಸ್ ತಗೋಬೇಕಾ ನೆನ್ಪಿಡ್ಕೋರಿ ಕಂಪೇರ್ ಮಾಡಕ್ ಓವರ್ ಹೆಡ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಅಂದ್ರೆ ಓವರ್ ಅಬ್ಸಾರ್ಪ್ಷನ್ ಆಡ್ ಮಾಡ್ಕೋಬೇಕು ಓವರ್ ಹೆಡ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಬಂತ್ರಿ ಅವಾಗ ಲೆಸ್ ಮಾಡ್ಕೋಬೇಕು ಅಂಡರ್ ಅಬ್ಸಾರ್ಪ್ಷನ್ ಈಗ ಓವರ್ ಐತ್ರಿ ಯಾಕ್ರಿಪ್ಪ ಕಾಸ್ಟ್ ಅಕೌಂಟ್ ಜಾಸ್ತಿ ಬಂತ್ರಿಪ್ಪ ಡಿಫ್ರೆನ್ಸ್ ತಗೋರಿಪ್ಪ ಎಷ್ಟಿದು 51,000 ಮೈನಸ್ 42,000 51,000 ಮೈನಸ್ 42,000 ಎಷ್ಟಿಪ್ಪ ಇದು ಅಮೌಂಟ್ 51,000 ಮೈನಸ್ 42,000 ಎಷ್ಟು ಬಂತ್ರಿಪ್ಪ ಇದು 9,000 ಎಷ್ಟು 9,000 ತಗೋರಿ 9,000
ಇದು ಮುಗೀತು ರೀ, ಎರಡು ಮುಗೀತಿದ್ದು, ಇದನ್ನು ಮುಗೀತು. ಈಗ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್, ಇದು ಯಾವ ಫೈನಾನ್ಷಿಯಲ್ ಅಕೌಂಟ್ ಏನು ಇರಲಿ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಇನ್ಕಮ್ ಟ್ಯಾಕ್ಸ್ ಏನ್ರಿಪ್ಪ? ಎಕ್ಸ್ಪೆನ್ಸ್. ಇನ್ಕಮ್ ಟ್ಯಾಕ್ಸ್ ಏನ್ರಿಪ್ಪ? ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು, ಇನ್ಕಮ್ಸ್ ಆಡ್ ಮಾಡ್ಕೋಬೇಕು. ನೆನ್ಪಡ್ಕೋರಿ, ಇನ್ಕಮ್ಸ್ ಆಡ್ ಮಾಡ್ಕೋಬೇಕು, ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಕೋಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಏನ್ರಿಪ್ಪ? ನಾರ್ಮಲಿ ಇದು ಪ್ರೊವೈಡೆಡ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿಲ್ಲ, ಬರೀ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಇದು ಫೈನಾನ್ಷಿಯಲ್ ಅಕೌಂಟ್ ಪಾರ್ಟ್, ಇದು ಪೂರಾ ಇದು ಫೈನಾನ್ಷಿಯಲ್ ಅಕೌಂಟ್ ಪಾರ್ಟ್, ಇದು ಮೇಲೆ ಕಾಸ್ಟ್ ಅಕೌಂಟ್ ಪಾರ್ಟ್ ತಿಳಿತೀರಿ. ಇದು ಮೇಲೆ ಕಾಸ್ಟ್ ಅಕೌಂಟ್ ಪಾರ್ಟ್, ಕೆಳಗಡೆ ಏನ್ರಿಪ್ಪ? ಫೈನಾನ್ಷಿಯಲ್ ಅಕೌಂಟ್ ಪಾರ್ಟ್. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಐತಿ, ಇನ್ಕಮ್ ಟ್ಯಾಕ್ಸ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಇಲ್ಲಿ ಲೆಸ್ ಮಾಡಿ. ಬೈ ಚಾನ್ಸ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್, ಓನ್ಲಿ ಇನ್ ಕಾಸ್ಟ್ ಅಕೌಂಟ್, ಅವಾಗ ಕಾಸ್ಟ್ ಅಕೌಂಟ್ ಪಾರ್ಟ್ ಇಲ್ಲಿ ಹಚ್ಕೋಬೇಕು. ತಿಳಿತ್ರಿ? ಈಗ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ತಗೋಬೇಕ್ರಿಪ್ಪ? ಇಲ್ಲೇ ತಗೊಳ್ಳಿ. ಏನ್ರಿದು? ಇನ್ಕಮ್ ಟ್ಯಾಕ್ಸ್ ಅಲ್ಲದು, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಎಷ್ಟ್ರಿಪ್ಪ ಇನ್ಕಮ್ ಟ್ಯಾಕ್ಸ್? 80,000. ಓಕೆ, ಮುಗಿತ್ರಿ ಇದು. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಡಾಟ್ಫುಲ್ ಡೆಟ್ಸ್, ಎಕ್ಸ್ಪೆನ್ಸ್ ರೀಪ, ಅದು ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ಪ್ರೊವಿಷನ್ ಫಾರ್ ಡಾಟ್ಫುಲ್ ಡೆಟ್ಸ್ ಎಷ್ಟೈತ್ರಿಪ್ಪ? ಪ್ರೊವಿಷನ್ ಫಾರ್ ಡಾಟ್ಫುಲ್ ಡೆಟ್ಸ್ 30,000. ಎಕ್ಸ್ಪೆನ್ಸ್ ರೀಪ ಇದು, ಅದಕ್ಕೆ ಲೆಸ್ ಮಾಡ್ಕೋಬೇಕಿದ್ದು. ನೆಕ್ಸ್ಟ್ ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್. ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನೀವು, ಅದ್ರ ಮೇಲೆ ನಿಮ್ಗೆ ಡಿವಿಡೆಂಡ್ ಬರುತ್ತರಿಪ್ಪ, ಅದು ಏನ್ರಿಪ್ಪ? ನಿಮ್ದು ಇನ್ಕಮ್. ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ್ರಿಪ್ಪ? ಇನ್ಕಮ್. ಇನ್ಕಮ್ ಆಡ್ ಮಾಡ್ಕೋಬೇಕು. ಡಿವಿಡೆಂಡ್ ಪೇಡ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನ್ರಿಪ್ಪ? ಡಿವಿಡೆಂಡ್ ರಿಸೀವ್ಡ್ ಅಂದ್ರೆ ಇನ್ಕಮ್ ಆಡ್ ಮಾಡ್ಕೋಬೇಕು. ಡಿವಿಡೆಂಡ್ ಪೇಡ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್, ಅದು ಲೆಸ್ ಮಾಡ್ಕೋಬೇಕು. ಈಗ ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಡಿವಿಡೆಂಡ್ ರಿಸೀವ್ಡ್ ಆಡ್ ಮಾಡ್ಕೋಬೇಕು. ತಗೋರಿ, ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್, ಹೌದಲ್ಲ? ಮಾಡ್ರಿಪ್ಪ, ಅದು ಆಲ್ರೆಡಿ ಮಾಡಿರಿ, ಬಟ್ ಇನ್ನೊಂದ್ಸಲ ಕಲೀರಿಪ್ಪ ಬೇಕಂದ್ರೆ. ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್, ಕಾಸ್ಟ್ ಅಕೌಂಟ್, ಹೌದಲ್ಲ? ಎಷ್ಟ್ರಿಪ್ಪ ಅಮೌಂಟ್? 13,000. ತಗೋರಿ, 13,000 ಅಂತ. ಡನ್. ಇದನ್ನ ಆಯ್ತರ ಈ ಅಮೌಂಟ್. ನೆಕ್ಸ್ಟ್ ಇದ್ರಿಪ್ಪ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಏನ್ರಿಪ್ಪ? ಕ್ರೆಡಿಟೆಡ್. ಕ್ರೆಡಿಟ್ ಅಂದ್ರೆ ಏನ್ರಿಪ್ಪ? ಇನ್ಕಮ್. ಕ್ರೆಡಿಟ್ ಅಂದ್ರೆ ಏನ್ರಿಪ್ಪ? ಇನ್ಕಮ್. ಇನ್ಕಮ್ ಆಡ್ ಮಾಡ್ಕೋಬೇಕು. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಕೋಬೇಕು. ನೆನ್ಪಡ್ಕೋರಿ, ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಅಂದ್ರೆ ಏನ್ರಿಪ್ಪ? ಇನ್ಕಮ್. ಇನ್ಕಮ್ ಅಂದ್ರೆ ಆಡ್ ಮಾಡ್ಕೋಬೇಕು. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ಸ್ ಡೆಬಿಟೆಡ್ ಅಂದ್ರೆ ಏನ್ರಿಪ್ಪ? ಡೆಬಿಟ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ತಿಳಿದ್ರಿ? ಈಗ ಕ್ರೆಡಿಟ್ ಐತ್ರಿಪ್ಪ ಅಂದ್ರೆ ಏನ್ರಿ? ಇನ್ಕಮ್ ಆಡ್ ಮಾಡ್ಕೋರಿ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಏನಿದು? ಕ್ರೆಡಿಟೆಡ್. ತಗೋರಿ, ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಎಷ್ಟ್ರಿಪ್ಪ? 2,000. ಮುಗಿತ್ರಿ ಇದು. ನೆಕ್ಸ್ಟ್ ಐತ್ರಿಪ್ಪ ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್. ಇದನ್ನು ಏನೈತ್ರಿಪ್ಪ? ಕ್ರೆಡಿಟೆಡ್ ಅಂದ್ರೆ ಏನ್ರಿಪ್ಪ? ಇನ್ಕಮ್ ಆಡ್ ಮಾಡ್ಕೋಬೇಕು. ಶೇರ್ ಟ್ರಾನ್ಸ್ಫರ್ ಫೀಸ್ ಡೆಬಿಟ್ ಅಂದ್ರೆ ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ಈ ಕ್ರೆಡಿಟ್ ಐತ್ರಿಪ್ಪ, ಆಡ್ ಮಾಡ್ರಿ. ಶೇರ್ ಟ್ರಾನ್ಸ್ಫರ್ ಫೀಸ್ credited in financial account ಅಲ್ಲದು. ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಎಷ್ಟ್ರಿಪ್ಪ? ಅದು 8,000. ಓಕೆ, ಡನ್. ನೆಕ್ಸ್ಟ್ ಡೆಪ್ರಿಸಿಯೇಷನ್. ಈಗ ಐತಿ ನೋಡ್ರಿಪ್ಪ, ಇಲ್ಲೇನೋ ಡೆಪ್ರಿಸಿಯೇಷನ್ ಐತಿ, ಇಲ್ಲೇನೋ ಡೆಪ್ರಿಸಿಯೇಷನ್ ಐತಿ. ಬರೇ ಒಂದೇ ಡೆಪ್ರಿಸಿಯೇಷನ್ ಕೊಟ್ಬಿಟ್ಟಾರಿಪ್ಪ, ಯಾರ್ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ. ಬರೇ ಒಂದೇ ಡೆಪ್ರಿಸಿಯೇಷನ್. ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್. ಅದು ಇಲ್ಲಿ ತಗೋಬೇಕು ಲೆಸ್ ಒಳಗೆ, ಯಾಕಂದ್ರೆ ಎಕ್ಸ್ಪೆನ್ಸ್. ಬರೀ ಒಂದೇ ಡೆಪ್ರಿಸಿಯೇಷನ್, ಯಾರು ಕೊಟ್ಟಿಲ್ಲ. ಒಂದೇ ಡೆಪ್ರಿಸಿಯೇಷನ್ ಕೊಟ್ಟಿದ್ರೆ ಏನ್ರಿಪ್ಪ? ಡೆಪ್ರಿಸಿಯೇಷನ್ ಕೊಟ್ಟಿದ್ದಂದ್ರೆ ಲೆಸ್ ಮಾಡ್ಕೋಬೇಕು, ಯಾಕಂದ್ರೆ ಎಕ್ಸ್ಪೆನ್ಸ್. ಈಗ ಯಾರು ಐತ್ರಿಪ್ಪ ನೋಡ್ಬೇಕು. ಡೆಪ್ರಿಸಿಯೇಷನ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟ್ರಿ? 10,000.
ಡೆಪ್ರಿಸಿಯೇಷನ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ 18,000. ಜಾಸ್ತಿ ಎಲ್ಲೈತಿ ನೋಡ್ಬೇಕು. ಡೆಪ್ರಿಸಿಯೇಷನ್ ಜಾಸ್ತಿ ಎಲ್ಲೈತಿ ನೋಡ್ಬೇಕು. ಡೆಪ್ರಿಸಿಯೇಷನ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಬಂತ ಆಡ್ ಮಾಡ್ಕೋಬೇಕು. ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಬಂದ್ರೆ ಲೆಸ್ ಮಾಡ್ಕೋಬೇಕು. ನೆನ್ಪಿಡ್ಕೋರಿ, ಇದು ಕಾಸ್ಟ್ ಅಕೌಂಟ್ ಪಾರ್ಟ್, ಇದು ಫೈನಾನ್ಷಿಯಲ್ ಅಕೌಂಟ್ ಪಾರ್ಟ್. ಡೆಪ್ರಿಸಿಯೇಷನ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಬಂದ್ರೆ ಆಡ್ ಮಾಡ್ಕೋಬೇಕು. ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಬಂದ್ರೆ ಲೆಸ್ ಮಾಡ್ಕೋಬೇಕು. ಈಗ ಡೆಪ್ರಿಸಿಯೇಷನ್ ಜಾಸ್ತಿ ಎಲ್ಲೈತ್ರಿಪ್ಪ? ಕಾಸ್ಟ್ ಅಕೌಂಟ್ ಒಳಗೆ 10,000 ಐತ್ರಿ, ಫೈನಾನ್ಷಿಯಲ್ ಅಕೌಂಟ್ ಒಳಗೆ 18,000 ಐತ್ರಿ. ಜಾಸ್ತಿ ಎಲ್ಲೈತ್ರಿಪ್ಪ? ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಐತಿ, ಅದಕ್ಕೆ ಎಲ್ಲಿ ತಗೋಬೇಕು? ಲೆಸ್ ತಗೋಬೇಕು. ಯಾಕಂದ್ರೆ ಫೈನಾನ್ಷಿಯಲ್ ಪಾರ್ಟ್ ಇದು ತಗೋರಿಪ್ಪ ಡೆಪ್ರಿಸಿಯೇಷನ್ ಅಂತ. ಡೆಪ್ರಿಸಿಯೇಷನ್ ಬ್ರಾಕೆಟ್ ಒಳಗೆ, ಡೆಪ್ರಿಸಿಯೇಷನ್ ಬ್ರಾಕೆಟ್ ಒಳಗೆ ಜಾಸ್ತಿ ಎಷ್ಟಿಪ್ಪ? 18,000. 18,000 ಮೈನಸ್ ಕಮ್ಮಿ ಅಮೌಂಟ್ ಎಷ್ಟಿಪ್ಪ? 10,000. ಹೌದಲ್ಲ? ಡೆಪ್ರಿಸಿಯೇಷನ್ ಕಾಸ್ಟ್ ಅಕೌಂಟ್ ಒಳಗೆ ಜಾಸ್ತಿ ಬಂದ್ರೆ ಇಲ್ಲಿ ತಗೋಬೇಕು. ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಜಾಸ್ತಿ ಬಂದ್ರೆ ಇಲ್ಲಿ ತಗೋಬೇಕು. ಡಿಫರೆನ್ಸ್ ತಗೋಬೇಕು. 18,000 ಮೈನಸ್ 10,000 ಎಷ್ಟಿಪ್ಪ? 8,000. ಮುಗಿತ್ರಿ, ಇದು ಎರಡು ಮುಗಿತು. ನೆಕ್ಸ್ಟ್ ಎರಡು ಆತಲಲ್ಲೇ ಎರಡು ಮುಗಿದ್ರಿಪ್ಪ. ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್. ಲಾಸ್ ಅಂತ ಐತಿ. ಲಾಸ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್, ಲೆಸ್ ಮಾಡ್ಕೋಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಪ್ರಾಫಿಟ್ ಆಡ್ ಮಾಡ್ಕೋಬೇಕು. ತಿಳಿತಾ? ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂದ್ರೆ ಲಾಸ್ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ? ಇನ್ಕಮ್, ಇನ್ಕಮ್ ಆಡ್ ಮಾಡ್ಕೋಬೇಕು. ಈಗ ಲಾಸ್ ಐತಿರಿಪ್ಪ, ಲಾಸ್ ಅಂದ್ರೆ ಲೆಸ್ ಎಕ್ಸ್ಪೆನ್ಸ್. ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಎಷ್ಟ್ರಿಪ್ಪ? 12,000. ಮುಗೀತು. ನೆಕ್ಸ್ಟ್ ಐತಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸ್ ಏನ್ರಿಪ್ಪ? ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಏನ್ ಮಾಡ್ಬೇಕ್ರಿಪ್ಪ? ಲೆಸ್ ಮಾಡ್ಕೋಬೇಕು. ಹೌದಲ್ಲ? ಎಕ್ಸ್ಪೆನ್ಸ್ ಅಂದ್ರೆ ಎಕ್ಸ್ಪೆನ್ಸ್. ಹೌದಲ್ಲ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಎಷ್ಟ್ರಿ? 51,000. 51,000. ಮುಗಿತ್ರಿಪ್ಪ. ಡನ್. ಎಲ್ಲ ಐಟಮ್ಸ್ ಮುಗಿತ್ ನೋಡ್ರಿಪ್ಪ. ಈಗ ಟೋಟಲ್ ಮಾಡ್ರಿ. ಎಷ್ಟ್ರಿಪ್ಪ? ಕಾಸ್ಟ್ ಅಕೌಂಟ್ ಐತಿ, ಬಾಳ ಈಸಿ ಐತಿ. ಕಾಸ್ಟ್ ಅಕೌಂಟ್ ಆಡ್ ಅಂದ್ರೆ ಆಡ್, ಲೆಸ್ ಅಂದ್ರೆ ಲೆಸ್. ಕಾಸ್ಟ್ ಅಕೌಂಟ್ ಅಂದ್ರೆ ಆರಾಮ್ ಮಾಡ್ರಿ. ಟೋಟಲ್ ಮಾಡ್ರಿಪ್ಪ. ಇದು 9,000 ಪ್ಲಸ್ 13,000 ಪ್ಲಸ್ 2,000 ಪ್ಲಸ್ 8,000 ಎಷ್ಟು ಬಂತ್ರಿಪ್ಪ? ಇದು 32,000. 32,000. ಈಗ ಏನ್ರಿಪ್ಪ? 2,50,000 ಆಡ್ ಮಾಡ್ಕೋಬೇಕು. ಏನ್ರಿ? ಆಡ್ ಪ್ಲಸ್ 2,50,000 ಪ್ಲಸ್ 32,000. 2,50,000 ಪ್ಲಸ್ 32,000 ಎಷ್ಟು ಬಂತ್ರಿಪ್ಪ? ಅದು 2,82,000. 2,82,000. ಈಗ 2,82,000 ಒಳಗ ಇದು ಇದನ್ನು ಮಾಡೋಣ. ಇದು ಆಡ್ ಮಾಡ್ರಿ ಎಲ್ಲ. 80,000 ಪ್ಲಸ್ 30,000 ಪ್ಲಸ್ 8,000 ಪ್ಲಸ್ 12,000 ಪ್ಲಸ್ 51,000. ಇದು ಎಲ್ಲ ಸೇರಿಸಿ ಎಷ್ಟು ಬಂತ್ರಿಪ್ಪ? ಇದು 1,81,000. ಇದೆಲ್ಲ ಸೇರಿಸಿ 1,81,000 ಬಂತ್ರಿಪ್ಪ. ಈಗ ಏನ್ ಮಾಡ್ತೀರಿಪ್ಪ? ಈಗ 2,82,000 ಮೈನಸ್ 2,82,000 ಮೈನಸ್ 1,81,000 ಮೈನಸ್ 1,81,000 ಎಷ್ಟು ಬಂತ್ರಿಪ್ಪ? 1,01,000. 1,01,000. ಇದು ಏನ್ರಿಪ್ಪ? ಇದು ನೆಟ್ ಪ್ರಾಫಿಟ್ ಆಸ್ ಪರ್ ನೆಟ್ ಪ್ರಾಫಿಟ್ ಆಸ್ ಪರ್ ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಬೈ ಚಾನ್ಸ್ ಇದು ನೆಗೆಟಿವ್ ಬಂತ್ರಿಪ್ಪ, ಮೈನಸ್ ಒಳಗೆ ಬಂತ್ರಿ, ಅದು ಅವಾಗ ನೆಟ್ ಪ್ರಾಫಿಟ್ ಪ್ಲೇಸ್ ಅಲ್ಲೇ ಲಾಸ್ ಬರಿಬೇಕು. ಮೈನಸ್ ಬಂದ್ರೆ ಏನ್ರಿಪ್ಪ? ನೆಟ್ ಲಾಸ್ ಆಸ್ ಪರ್. ಇದು ಕಾಸ್ಟ್ ಅಕೌಂಟ್, ಇದು ಫೈನಾನ್ಷಿಯಲ್ ಅಕೌಂಟ್. ತಿಳಿತಾ? ಓಕೆ, ತಿಳಿತಲ್ಲ ನಿಮ್ಗೆ? ಈಗ ಏನ್ ಮಾಡೋಣ್ರಿಪ್ಪ? ಈಗ ಇದು ಆದ್ಮೇಲೆ ಈಗ ಬೈ ಚಾನ್ಸ್ ನಾ ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದು ರಿಯಲ್ ಕ್ವಶನ್, ನಿಮ್ದು ರಿಯಲ್ ಕ್ವಶನ್ 2024 ಒಳಗೆ ನಾ ಚೇಂಜ್ ಮಾಡ್ತೀನಿ. ಏನಂತ ಚೇಂಜ್ ಮಾಡ್ತೀನಿ ನಾನು? ಕಾಸ್ಟ್ ಪ್ಲೇಸ್ ಅಲ್ಲಿ ಇದು ಕಾಸ್ಟ್ ಪ್ಲೇಸ್ ಏನ್ ಕೊಡ್ಬಿಡ್ತೀನಪ್ಪ? ಫೈನಾನ್ಷಿಯಲ್ ಅಕೌಂಟ್.
ಕಾಸ್ಟ್ ಪ್ಲಸ್ ನಾ ಏನು ಕೊಟ್ಬಿಡ್ತೀನಿ ಫೈನಾನ್ಷಿಯಲ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಕಾಸ್ಟ್ ಕೊಟ್ಟಿಲ್ಲ ಅವಾಗ ಎಕ್ಸಾಮ್ ಅಲ್ಲೇ ಕಾಸ್ಟ್ ಕೊಟ್ಟಿಲ್ಲ, ಅವಾಗ ಏನ್ ಮಾಡ್ತೀರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಬಿಟ್ಟಾರಿ. ಅವಾಗ ಏನ್ ಮಾಡ್ತೀರಿಪ್ಪ ಏನಿಲ್ಲ ಸೇಮ್ ಸ್ಟೇಟ್ಮೆಂಟ್ ಕಾಸ್ಟ್ ಪ್ಲಸ್ ಅಲ್ಲಿ ಏನ್ ಬರ್ಬೇಕಾ ಫೈನಾನ್ಷಿಯಲ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾನ್ರಿ, ಅದಕ್ಕೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟು ಬಿಡಪ್ಪ 2,50,000. ನೆನ್ಪಡ್ಕೋರಿ ಎಕ್ಸಾಮ್ ಅಲ್ಲಿ ಬೈ ಚಾನ್ಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಬಿಟ್ಟ, ಅವಾಗ ಏನ್ ಮಾಡ್ತೀರಿ ಫಾರ್ಮಟ್ ನಿಮ್ದ ಸೇಮ್ ಟು ಸೇಮ್ ಇಟ್ಕೋರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ 2,50,000 ಸೇಮ್ ಇಟ್ರಿ. ಆಡ್ ಐಟಮ್ಸ್ ಆಡ್ ಮಾಡ್ರಿ ಪೂರಾ, ಲೆಸ್ ಐಟಮ್ಸ್ ಲೆಸ್ ಮಾಡ್ರಿ ಪೂರಾ. ಓಕೆ, ಬಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಂದ್ರೆ ನಿಮ್ ಕಡೆ 2 ಆಪ್ಷನ್ ಐತಿ. ಏನ್ರಿ ನಿಮ್ ಕಡೆ 2 ಆಪ್ಷನ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಂದ್ರೆ ನಿಮ್ ಕಡೆ 2 ಆಪ್ಷನ್. ಒಂದು ಆಪ್ಷನ್ ಫಸ್ಟ್ ಆಪ್ಷನ್ ಏನ್ರಿಪ್ಪ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ನೀವು ಆಡ್ ಐಟಮ್ಸ್ ಆಡ್ ಮಾಡ್ತೀರಿ, ಲೆಸ್ ಐಟಮ್ಸ್ ಲೆಸ್ ಮಾಡ್ತೀರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂದ್ರೆ ಫಾರ್ಮಟ್ ಸೀದಾ. ಬಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿದಂದ್ರೆ ಏನ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿದಂದ್ರೆ ಅವಾಗ ಏನ್ರಿಪ್ಪ ಫಾರ್ಮಟ್ ಉಲ್ಟಾ ಮಾಡ್ಬೇಕು. ಫಾರ್ಮಟ್ ಏನ್ ಮಾಡ್ಬೇಕಾ ಉಲ್ಟಾ ಮಾಡ್ಬೇಕು. ಇದು ಫಸ್ಟ್ ಆಪ್ಷನ್. ಲೆಸ್ ಐಟಮ್ಸ್ ಏನ್ ಮಾಡ್ತೀರಿಪ್ಪ ಈಗ ಇಲ್ಲೇ ತೆಗೆದ ಇಲ್ಲೇ ಆಡ್ ಮಾಡ್ತೀರಿ. ಇದು ಈ ಪಾರ್ಟ್ ಐತಲ್ರಿ, ಈ ಪಾರ್ಟ್ ಇಲ್ಲೇ ಆಡ್ ಮಾಡ್ತೀರಿ. ಆಡ್ ಐಟಮ್ಸ್ ಐತಲ್ಲ ಆಡ್ ಐಟಮ್ಸ್ ಇದು ತೆಗೆದು ಇಲ್ಲೇ ಲೆಸ್ ಮಾಡ್ತೀವಿ. ಇದು ಫಸ್ಟ್ ಆಪ್ಷನ್. ಯಾವಾಗ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿದ್ರೆ ಲೆಸ್ ಐಟಮ್ಸ್ ಐತಲ್ಲ ಇದು ಇಲ್ಲಿಂದ ತೆಗ್ದ ಇಲ್ಲಿ ಹಾಕ್ತೀವಿ ಆಡ್ಗೆ. ಆಡ್ ಐಟಮ್ಸ್ ಐತಲ್ಲ ಅಲ್ಲಿ ಇದು ಇಲ್ಲೇ ಲೆಸ್ ಮಾಡ್ತೀರಿ. ಇದು ಫಸ್ಟ್ ಆಪ್ಷನ್. ಇಲ್ಲ ಅಂದ್ರೆ ಬ್ಯಾಡ್ರಿ ಸರ್ ನಾವು ಕನ್ಫ್ಯೂಸ್ ಆಗ್ಬಿಡ್ತೀನಿ, ಇದು ಲೆಸ್ ಐಟಮ್ಸ್ ಆಡ್ ಮಾಡ್ಕೋಬೇಕು, ಆಡ್ ಐಟಮ್ಸ್ ಲೆಸ್ ಮಾಡ್ಕೋಬೇಕು, ಇದು ಬೇಡ ನಮ್ಗೆ ಆಪ್ಷನ್. ಅದು ಇಲ್ಲ ಅಂದ್ರೆ ಏನ್ರಿಪ್ಪ ಫಾರ್ಮಟ್ ಹೆಂಗ್ ಐತ್ರಿ ಹಂಗೆ ಇಟ್ರಿ. ಸೆಕೆಂಡ್ ಆಪ್ಷನ್ ಇದು ಫಾರ್ಮಟ್ ಹೆಂಗ್ ಐತ್ರಿ ಹಂಗೆ ಇಟ್ರಿ, ಏನು ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಆಪ್ಷನ್ ಏನ್ರಿಪ್ಪ ಫಾರ್ಮಟ್ ಹೆಂಗ್ ಐತ್ರಿ ಹಂಗೆ ಇಟ್ರಿ. ಆಡ್ ಐಟಮ್ಸ್ ಆಡ್ ಮಾಡ್ರಿ, ಲೆಸ್ ಐಟಮ್ಸ್ ಲೆಸ್ ಮಾಡ್ರಿ. ಬಟ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಿಲ್ಲ ಸೆಕೆಂಡ್ ಆಪ್ಷನ್ ಒಳಗೆ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಸೇಮ್ ಇಟ್ರಿ, ಬಟ್ ಬ್ರಾಕೆಟ್ ಒಳಗೆ ತೆಗೀರಿ. ಬ್ರಾಕೆಟ್ ಒಳಗೆ ಏನ್ರಿ ಬ್ರಾಕೆಟ್ ಒಳಗೆ. ಯಾಕ್ರಿಪ್ಪ ಇದು ಸೆಕೆಂಡ್ ಆಪ್ಷನ್. ಇದು ಸೆಕೆಂಡ್ ಆಪ್ಷನ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತಲ್ಲ ಹೌದಲ್ಲ, ಅವಾಗ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರ್ರಿ 2,50,000 ಅಂತ ಬರ್ರಿಪ್ಪ 2,50,000. ಬಟ್ ಬ್ರಾಕೆಟ್ ಒಳಗೆ ಹಾಕ್ರಿ. ಯಾಕ್ರಿ ಬ್ರಾಕೆಟ್ ಒಳಗೆ ಯಾಕ್ರಿ ನಾವು ಫಾರ್ಮಟ್ ಚೇಂಜ್ ಮಾಡಿಲ್ಲ, ಹೆಂಗೈತಿ ಹಂಗ ಸೇಮ್ ಇಟ್ಟೇನ್ರಿ. ಇದು ಸೆಕೆಂಡ್ ಆಪ್ಷನ್ ಚೂಸ್ ಮಾಡತ್ತೀನಿ. ಸೆಕೆಂಡ್ ಆಪ್ಷನ್ ಫಾರ್ಮಟ್ ಹೆಂಗೈತಿ ಹಂಗಿಡ್ರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬಟ್ ಅದು ಪ್ರಾಫಿಟ್ ಐತಿ ಬಟ್ ಬ್ರಾಕೆಟ್ ಒಳಗೆ ಇಡ್ರಿ. ಬ್ರಾಕೆಟ್ ಒಳಗೆ. ಓಕೆ ಸರಿ, ಈಗ ಹೆಂಗ್ ಮಾಡ್ತೀನಿ ನೋಡ್ರಿಪ್ಪ. ಈಗ ಏನ್ ಮಾಡೋಣ್ರಿ ಫಸ್ಟ್ ಇದು ಟೋಟಲ್ ಮಾಡ್ರಿಪ್ಪ. ಫಸ್ಟ್ ಇದು ಟೋಟಲ್ ಮಾಡ್ರಿ. ಎಷ್ಟ್ರಿಪ್ಪ 9 13 2 8 ಎಷ್ಟು ಬಂತ್ರಿಪ್ಪ ಎಲ್ಲ ಸೇರಿಸಿ 32 ಬಂತು. ಎಷ್ಟ್ರಿ 32. ಈಗ ಫೈನಾನ್ಷಿಯಲ್ ಅಕೌಂಟ್ ಐತಿ ಬ್ರಾಕೆಟ್. ಬ್ರಾಕೆಟ್ ಅಂದ್ರೆ ಏನ್ರಿಪ್ಪ ಮೈನಸ್. ಬ್ರಾಕೆಟ್ ಅಂದ್ರೆ ಏನ್ರಿಪ್ಪ ಮೈನಸ್. ಆಕ್ಚುಲಿ ಪ್ರಾಫಿಟ್ ಐತಿ ಇಲ್ಲೇ ಪ್ರಾಫಿಟ್ ಐತಿ, ನೋ ಪ್ರಾಬ್ಲಮ್. ನಾವು ಫಾರ್ಮಟ್ ಚೇಂಜ್ ಮಾಡಿಲ್ಲ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತಿ, ನಾವು ಪ್ರಾಫಿಟ್ ಗೆ ಬ್ರಾಕೆಟ್ ಹಚ್ಕೋಬೇಕು. ಬ್ರಾಕೆಟ್ ಅಂದ್ರೆ ಏನ್ರಿಪ್ಪ ಮೈನಸ್. ಈಗ ತಗೋರಿಪ್ಪ ಮೈನಸ್ ಕ್ಯಾಲ್ಸಿ ತಗೋರಿ. ಕ್ಯಾಲ್ಸಿ minus 2,50,000 minus 2,50,000 ಕರೆಕ್ಟಾ. minus 2,50,000 ಆಮೇಲೆ ಆಡ್ ಅಂದ್ರೆ ಏನ್ರಿಪ್ಪ ಪ್ಲಸ್ ತಗೋರಿ. ಪ್ಲಸ್ ಎಷ್ಟು ಅಮೌಂಟ್ ಐತ್ರಿಪ್ಪ ಇಲ್ಲಿ 32,000 ತಗೋರಿ. ಪ್ಲಸ್ 32,000 ಎಷ್ಟು ಬಂತ್ರಿಪ್ಪ minus 2,18,000 minus 2,18,000 ಬಂತ್ರಿ. ಇಲ್ಲ ಎಷ್ಟು ಬಂತ್ರಿ ಇಲ್ಲ minus 2,18,000 ಕರೆಕ್ಟಾ. minus 2,18,000. ಈಗ minus 2,18,000 minus 2,18,000 ಲೆಸ್ ಮತ್ತೆ ಮೈನಸ್ ಐತ್ರಿ. minus 2,18,000 ಮತ್ತೆ ಮೈನಸ್ ಐತ್ರಿ, ಅದಕ್ಕೆ ಮೈನಸ್ ತಗೋರಿಪ್ಪ. minus 2,18,000 ಮತ್ತೆ ಮೈನಸ್. minus 2,18,000 ಮತ್ತೆ ಮೈನಸ್. ಲೆಸ್ ಅಂದ್ರೆ ಮೈನಸ್ ಅಲ್ಲ. minus 2,18,000 ಮತ್ತೆ ಮೈನಸ್ 1,81,000 minus 1,81,000 ಎಷ್ಟು ಬಂತ್ರಿಪ್ಪ 3,99,000 minus 3,99,000 minus 3,99,000 minus 3,99,000. ಇದು ನಿಮ್ದು ಏನ್ರಿಪ್ಪ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಇದು ನಿಮ್ದು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂತ ಬರಿಬೇಕು ನೀವು. ಮೈನಸ್ ಐತ್ರಿ ಸೈನ್, ಬಟ್ ನೀವು ಪಾಸಿಟಿವ್ ಅಂತ ಯೂಸ್ ಮಾಡ್ಬೇಕು. ಯಾಕಂದ್ರೆ ನೀವು ಫಾರ್ಮಟ್ ಚೇಂಜ್ ಮಾಡಿಲ್ಲ. ನಿಮ್ಗೆ ನಾ 2 ಆಪ್ಷನ್ ಏನ್ರಿ, ನಿಮ್ಗೆ 2 ಆಪ್ಷನ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟೇನಂದ್ರೆ ಫಸ್ಟ್ ಆಪ್ಷನ್ ಏನ್ರಿಪ್ಪ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ 2,50,000 ಇಡ್ರಿ. ಸೇಮ್ ಬ್ರಾಕೆಟ್ ಹಾಕಕ್ಕೆ ಹೋಗ್ಬೇಡ್ರಿ. ಫಾರ್ಮಟ್ ಉಲ್ಟಾ ಮಾಡ್ರಿ. ಇದು ಇಲ್ಲಿಂದ ತೆಗಿಸಿ ಇಲ್ಲಿ ಹಾಕ್ರಿ, ಇದು ಇಲ್ಲಿಂದ ಇಲ್ಲಿ ಹಾಕ್ರಿ. ಆವಾಗ ಪಾಸಿಟಿವ್ ಆಡ್ ಮಾಡ್ರಿ,
ಆಮೇಲೆ ಲೆಸ್ ಮಾಡ್ರಿ ನಿಮ್ಗೆ ಆನ್ಸರ್ ಬರ್ತೈತ್ರಿ. ಇದು ಫಸ್ಟ್ ಆಪ್ಷನ್. ಅದು ಬೇಡ, ಆ್ಯಡ್ ಮತ್ತು ಲೆಸ್ ನಾವು ಇದು ಪರ್ಫೆಕ್ಟ್ ಆಗ್ಬಿಟ್ಟೇನ್ರಿ ಮತ್ತೆ ನೀವು ಹಿಡಿದಂತೆ ಮತ್ತೆ ಚೇಂಜ್ ಮಾಡೋ ಬರಂಗಿಲ್ಲ ಅಂತ ಹೇಳ್ತೀರಿ ನೀವು, ಹೌದಲ್ಲ? ಅವಾಗ ಏನು ಮಾಡ್ರಿ, ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ರಿ. ಸಿಂಪಲ್ ಐತಿ, ಸೆಕೆಂಡ್ ಆಪ್ಷನ್ ಸಿಂಪಲ್ ಐತಿ. ಆ್ಯಡ್ ಐಟಮ್ಸ್ ಆ್ಯಡ್ ಮಾಡ್ರಿ, ಲೆಸ್ ಐಟಮ್ಸ್ ಲೆಸ್ ಮಾಡ್ರಿ. ಅದು ಅದರಾಗ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಬಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಲ್ಲೇ ಬ್ರಾಕೆಟ್ ಹಾಕ್ರಿಪ್ಪ, ಇಲ್ಲೇ ಬ್ರಾಕೆಟ್ ಹಾಕ್ರಿ. ಬ್ರಾಕೆಟ್ ಅಂದ್ರೆ ಏನಪ್ಪ, ಮೈನಸ್. ಅದು -2,50,000 ಇದು ಏನ್ ಮಾಡ್ಬೇಕ್ರಿಪ್ಪ, ಆಡ್ ಮಾಡ್ಕೋಬೇಕು. -2,50,000 ಪ್ಲಸ್ 32,000 ಎಷ್ಟು ಬಂತ್ರಿಪ್ಪ, -2,18,000 ಬಂತ್ರಿಪ್ಪ. ಮೈನಸ್ ಕ್ಯಾಲ್ಸಿ ಒಳಗ -2,18,000 ಮತ್ತೆ ಮೈನಸ್ -1,81,000 ಆನ್ಸರ್ ಎಷ್ಟು ಬಂತ್ರಿಪ್ಪ ನಿಮ್ದು, -3,99,000. ಇಲ್ಲಿ ಪ್ರಾಫಿಟ್ ಇತ್ತ ನೀವು ಮೈನಸ್ ಹಚ್ಚಿರಿ, ಇಲ್ಲಿ ಪ್ರಾಫಿಟ್ ಇತ್ತ ನೀವು ಮೈನಸ್ ಹಚ್ಚಿರಿ, ಇಲ್ಲಿನೂ ಮೈನಸ್ ಐತಿ ಅಂದ್ರೆ ಪ್ರಾಫಿಟ್. ಅದು ಇಲ್ಲಿ ಮೈನಸ್ ಅಂದ್ರೆ ಪ್ರಾಫಿಟ್, ಇಲ್ಲಿ ಮೈನಸ್ ಅಂದ್ರೆ ಪ್ರಾಫಿಟ್. ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್शियल अकाउंट, ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ತಿಳಿತಾ? ಇದು ಸಿಂಪಲ್ ಐತಿ ನೋಡ್ರಿ. गॉट इट? समझ में आप लोगों को? हम लोग क्या कौन सा क्वेश्चन डिस्कस करें अभी, रिकंसिलिएशन स्टेटमेंट. ठीक है, ऑलरेडी आप लोग करें, फिर भी एक बार क्वेश्चन नंबर 2024 का सॉल्व करा रहा हूं मैं आपको. रिकंसिलिएशन स्टेटमेंट, नेट प्रॉफिट एज पर फाइनेंशियल कास्ट अकाउंट नहीं है तो गोरे स्क्रीनशॉट ना ಈಗ ಹಿಂದಿ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಜಸ್ಟ್ ನನಗೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕ್ರಿ, ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಇದು ಎಲ್ಲ. ಓಕೆ, ಡನ್. ನೆಕ್ಸ್ಟ್ ಈಗ ಫಾರ್ ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ ಇದು ಬೇಡ ಅಲ್ಲ, ಈ सद्य के ಬೇಡ, अभी नको जरूरत नहीं इसकी. ठीक है, इसकी भी जरूरत नहीं, ब्रैकेट की जरूरत नहीं. ठीक है, 2,50,000. ओके, देखो यहाँ पे नेट प्रॉफिट आता है. रिकंसिलिएशन स्टेटमेंट पर्टिकुलर्स रुपीज. सबसे पहले आइटम क्या जाने, नेट प्रॉफिट एज पर कॉस्ट अकाउंट. ये फाइनेंशियल एनडीएबी. नेट प्रॉफिट एज पर कॉस्ट अकाउंट कितना दिया हमने, 2,50,000 ले लो. नेट प्रॉफिट एज पर कॉस्ट अकाउंट है 2,50,000. ओके, ऐड और लेस आइटम्स. यहाँ पे देखो, वर्क ओवरहेड दोनों भी क्या है, ओवरहेड है. ओवरहेड अगर कॉस्ट में ज्यादा आएगा तो ओवर अब्सॉर्प्शन ऐड करना. ओवरहेड अगर फाइनेंशियल अकाउंट में ज्यादा आएगा तो लेस करना, अंडर अब्सॉर्प्शन. समझ में आया तुम्हारे को? ओवरहेड अगर कॉस्ट में ज्यादा आएगा तो ओवर अब्सॉर्प्शन ऐड करना. ओवरहेड अगर फाइनेंशियल अकाउंट में ज्यादा आया तो अंडर अब्सॉर्प्शन लेस करना. ठीक है, अब देखो यहाँ पे ओवरहेड कॉस्ट अकाउंट के अंदर कितना है, 51. ओवरहेड फाइनेंशियल अकाउंट के अंदर कितना है, 42. ज्यादा किसमें है, कॉस्ट में ज्यादा है 51,000. तो क्या ये ओवर अब्सॉर्प्शन क्या करना, ऐड करना. इसलिए ओवर अब्सॉर्प्शन ऑफ वर्क ओवरहेड कितना है, 51,000 में से 42,000 को माइनस करो, बचा कितना, 9,000. समझ में आया? ये हो गया दोनों भी. ठीक है, अगर वही फाइनेंशियल अकाउंट में कितना समझो भी, 60,000 कितना दिया फाइनेंशियल अकाउंट में, ओवरहेड फाइनेंशियल अकाउंट में 60,000, 60 दिया, 60,000 रुपए. तब किसमें ज्यादा है, फाइनेंशियल अकाउंट में ज्यादा है. तो क्या करना, अंडर अब्सॉर्प्शन लेस करना. अंडर अब्सॉर्प्शन ऑफ ओवरहेड ब्रैकेट में ज्यादा अमाउंट कितना, 60,000 माइनस 51,000. डिफरेंस आप लिखना. समझ में आया तुम्हारे को? इनकम टैक्स प्रोवाइडेड इन फाइनेंशियल अकाउंट. इनकम टैक्स सिर्फ क्वेश्चन के अंदर इनकम टैक्स बोल के उतना ही दिया. इनकम टैक्स क्या होता, एक्सपेंस होता. एक्सपेंस को तुम लोग लेस करते, एक्सपेंस को तुम लोग क्या करते, लेस करते. अब इन्हें इनकम सिर्फ इनकम टैक्स बोल के दिया तो एक्सपेंस उसको लेस करना. बट इन्हें आगे दिया इनकम टैक्स प्रोवाइडेड इन फाइनेंशियल अकाउंट. फाइनेंशियल अकाउंट का पार्ट नीचे, कॉस्ट अकाउंट का पार्ट ऊपर. इनकम टैक्स प्रोवाइडेड इन फाइनेंशियल अकाउंट मतलब इनकम टैक्स को तुम लोग यहाँ पे लेते हैं. इनकम टैक्स प्रोवाइडेड इन फाइनेंशियल अकाउंट कितना, 80,000. समझ में आया? अगर इन क्वेश्चन के अंदर इनकम टैक्स प्रोवाइडेड ओनली इन कॉस्ट अकाउंट, इनकम टैक्स एक्चुअली क्या होता, एक्सपेंस होता. एक्सपेंस को तुम लोग यहाँ पे लेते. इनकम टैक्स प्रोवाइडेड इन फाइनेंशियल अकाउंट भी दिया नाम में, तो यहाँ पे लेते. अगर उन्हें दिया इनकम टैक्स प्रोवाइडेड ओनली, सिर्फ ओनली इन कॉस्ट अकाउंट, कॉस्ट अकाउंट का पार्ट यहाँ पे, ओनली इन कॉस्ट अकाउंट बोलने की वजह से तुम लोग क्या करना, इनकम टैक्स यहाँ पे लेना. अगर उन्हें बोला तो इनकम टैक्स प्रोवाइडेड ओनली इन कॉस्ट अकाउंट बोला तो क्या तुम लोग यहाँ पे लेते. समझ में आया तुम्हारे को? ओनली बोल के दिया तो ने, वो दिया तो लेना, फिर तुम्हें नहीं लेना तुम्हारी तरफ से. समझ में आया? सिर्फ इनकम टैक्स बोल के दिया तो लेस. इनकम टैक्स प्रोवाइडेड इन फाइनेंशियल अकाउंट बोला तो लेस. इनकम टैक्स ओनली प्रोवाइडेड ओनली इन कॉस्ट अकाउंट, तब कॉस्ट अकाउंट बोला तो यहाँ पे लेना. अगर हमने दिया तो ओनली. ठीक है, प्रोविजन फॉर डाउटफुल डेट्स. वैसे भी प्रोविजन फॉर डाउटफुल डेट्स हमारा क्या होता है, एक्सपेंस होता है. एक्सपेंस को तुम लोग यहाँ पे लेते, लेस करते. ठीक है, डिविडेंड ऑन इन्वेस्टमेंट नॉट इंक्लूडेड इन कॉस्ट अकाउंट, वो जाने दो. बट डिविडेंड ऑन इन्वेस्टमेंट, इन्वेस्टमेंट के ऊपर तुम्हारे को डिविडेंड मिल रहा, प्रॉफिट मिल रहा. प्रॉफिट है क्या होता, इनकम होता. प्रॉफिट का मतलब क्या होता, इनकम होता. इनकम को तुम लोग ऐड करते. डिविडेंड ऑन इन्वेस्टमेंट
इनकम, इनकम को तुम लोग ऐड करते हैं। डिविडेंड और इन्वेस्टमेंट का मतलब क्या है, डिविडेंड तुम लोग रिसीव कर रहे, तुम्हारे को मिल रहा, मतलब इनकम, इनकम को तुम लोग ऐड करते हैं। यही प्लेस पे अगर डिविडेंड पेड बोल के क्या बोलता है, डिविडेंड पेड, अगर तुम लोग डिविडेंड पे कर रहे तो तुम्हारा को क्या होता है, एक्सपेंस होता है, एक्सपेंस को तुम लोग क्या करते हैं, लेस करते हैं, डिविडेंड पेड बोल के, ठीक है। स्टोर्स एडजस्टमेंट क्रेडिटेड, क्रेडिटेड का मतलब क्या, इनकम, इनकम को तुम लोग ऐड करते हैं, इनकम को तुम लोग ऐड करते हैं। यही प्लेस पे अगर स्टोर्स एडजस्टमेंट डेबिटेड बोल के होता, क्या डेबिटेड है, डेबिट का मतलब क्या, एक्सपेंस, उसको तुम लोग लेस करते हैं। क्रेडिट बोल के दिया तो इनकम ऐड करना, डेबिटेड बोल के दिया तो एक्सपेंस, उसको लेस करना, ठीक है। अब क्रेडिट बोल के दिया तो ऐड करो, ठीक है। शेयर ट्रांसफर फीस क्रेडिटेड, इनकम क्या करना, ऐड करना, क्रेडिट बोल के दिया है, आगे पे छोड़ो जान दे, बट क्रेडिट की वजह से इनकम ऐड करना, क्रेडिट ऐड करना। डेबिट बोल के रहा था लेस, डेबिट बोल के रहा था लेस, ठीक है, समझ में आ रहा है लोगों को। डेप्रीसिएशन, ये दो डेप्रीसिएशन नहीं दिया, सिर्फ एक ही डेप्रीसिएशन दिया, तब क्या करते हैं, दो डेप्रीसिएशन ना देके सिर्फ एक ही दिया डेप्रीसिएशन बोल के। डेप्रीसिएशन क्या होता बोलो, आपका एक्सपेंस होता, क्या होता, एक्सपेंस, एक्सपेंस को तुम लोग यहाँ पे लेते हैं, लेस करते हैं एक्सपेंस को, सिर्फ एक ही डेप्रीसिएशन दिया तो लेस करते, दो दिया तो देखना। डेप्रीसिएशन एज पर कॉस्ट अकाउंट कितना है, 10,000। डेप्रीसिएशन एज पर फाइनेंशियल अकाउंट कितना है, 18,000। डेप्रीसिएशन किसमें ज्यादा देखना, ये ऊपर वाला कॉस्ट अकाउंट का पार्ट, नीचे वाला फाइनेंशियल अकाउंट का पार्ट। डेप्रीसिएशन कॉस्ट अकाउंट के अंदर कितना है, 10,000। डेप्रीसिएशन फाइनेंशियल अकाउंट के अंदर कितना है, 18,000। ज्यादा किसमें है, कॉस्ट अकाउंट के अंदर ज्यादा आएगा तो ऐड करना, फाइनेंशियल अकाउंट के अंदर ज्यादा आएगा तो लेस करना, समझ में आया। डेप्रीसिएशन कॉस्ट अकाउंट के अंदर ज्यादा आएगा तो ऐड करना, डेप्रीसिएशन फाइनेंशियल अकाउंट के अंदर ज्यादा आएगा तो लेस करना। अब दोनों में से डेप्रीसिएशन किसका ज्यादा है, फाइनेंशियल अकाउंट का ज्यादा है नहीं, तो क्या करना, लेस करना। डेप्रीसिएशन ब्रैकेट में ज्यादा अमाउंट कितनी है, 18,000, उसमें से कम अमाउंट कितनी है, 10,000, माइनस करो 8,000, समझ में आया। अगर कॉस्ट अकाउंट के अंदर भी ज्यादा आएगा तो क्या करते हैं, ऐड करते हैं यहाँ पे डेप्रीसिएशन बोल के, समझो कितना यहाँ पे कितना है, 20,000, कितना है, 20 आया, तो 20,000 माइनस है 18,000, यहाँ पे 2,000, ऐसा करते हैं, समझ में आया तुम्हारे को, ओके। सिर्फ एक ही डेप्रीसिएशन दिया तो लेस करते हैं, सिर्फ एक ही दिया तो। लॉस ऑन सेल ऑफ असेट, लॉस, लॉस का मतलब क्या, एक्सपेंस, एक्सपेंस तुम लोग क्या करते हैं, यहाँ लेते हैं, लॉस ऑन सेल ऑफ असेट, क्यों, लॉस एक्सपेंस होता। अगर एज प्लेस पे प्रॉफिट ऑन सेल ऑफ असेट, प्रॉफिट क्या होता, इनकम, इनकम को तुम लोग क्या करते हैं, ऐड करते हैं, प्रॉफिट ऑन सेल ऑफ असेट, ठीक है। प्रीलिमिनरी एक्सपेंसेस, नाम ही क्या है, एक्सपेंस बोल के, एक्सपेंस तुम लोग क्या करते हैं, लेस करते हैं, एक्सपेंस तुम लोग क्या करते हैं, लेस करते हैं, है नहीं, पूरा हो गया, ओके। इसको ऐड करो 32,000, 2,50,000 कॉस्ट है यहाँ, कॉस्ट आराम से करो, कॉस्ट मतलब आराम से नॉर्मल, 2,50,000 प्लस 32, 2,82,000, 2,82,000, ठीक है। इसमें से इसका पूरा कितना होता है, 1,81,000, 2,82,000, यहाँ पे क्या है, लेस, माइनस 1,81,000, कितना होता है, 1,01,000। ये भी पॉजिटिव आया ना आंसर, ये पॉजिटिव आया। ये क्या है, नेट प्रॉफिट एज पर कॉस्ट अकाउंट, ये भी पॉजिटिव आया, मतलब ये भी नेट प्रॉफिट, नेट प्रॉफिट एज पर ये कॉस्ट अकाउंट, ये फाइनेंशियल अकाउंट, समझ में आया, ओके। यहाँ तक क्लियर है। अगर एग्जाम में यहाँ पे कॉस्ट अकाउंट के प्लेस पे वो दिया फाइनेंशियल अकाउंट, फाइनेंशियल अकाउंट बोल के दिया मुझे, तुम लोग क्या करते हैं, नेट प्रॉफिट एज पर, यहाँ पे कॉस्ट नहीं आता, यहाँ पे क्या था, फाइनेंशियल है, फाइनेंशियल आता है, यहाँ पे फाइनेंशियल बोल के कितना दिया, 2,50,000। फॉर्मेट तुम्हारा सेम टू सेम, यहाँ पे देखो फॉर्मेट तुम्हारा सेम टू सेम, एक दो मेथड है यहाँ पे। अगर नेट प्रॉफिट एज पर फाइनेंशियल अकाउंट बोल के दिया तो दो मेथड है। पहला मेथड क्या बोलो, जब भी नेट प्रॉफिट फाइनेंशियल अकाउंट का आता देखो दो मेथड है, एक तो पहला मेथड क्या बोलो, ऐड करने का आइटम तुम लोग क्या करते हैं, लेस करते हैं, लेस करने का आइटम तुम लोग क्या करते हैं, ऐड करते हैं। पहला ऑप्शन, नेट प्रॉफिट एज पर फाइनेंशियल अकाउंट आया तो ऐड करने का आइटम तुम लोग लेस करते हैं, लेस करने का आइटम तुम लोग क्या करते हैं, ऐड करते हैं, पहला ऑप्शन, ठीक है, नॉर्मल। दूसरा ऑप्शन क्या है, फॉर्मेट तुम लोग चेंज नहीं करते, दूसरे ऑप्शन में तुम लोग क्या करते हैं, फॉर्मेट चेंज नहीं करते, ठीक है। जैसा फॉर्मेट है ऐड करने का ऐड करो, लेस करने का लेस ही करो, ठीक है। बट तुम लोग सिर्फ यहाँ पे माइनर चेंज करते, सिर्फ माइनर चेंज, नेट प्रॉफिट एज पर फाइनेंशियल अकाउंट लिखो, बट ब्रैकेट डालो, क्या डालो, ब्रैकेट। क्यों, तुम लोग फॉर्मेट चेंज नहीं करे, इसलिए नेट प्रॉफिट एज पर फाइनेंशियल अकाउंट को ब्रैकेट डालो। प्रॉफिट तो है बट तुम लोग फॉर्मेट चेंज नहीं करे, इसलिए नेट प्रॉफिट एज पर फाइनेंशियल अकाउंट को ब्रैकेट डालो, ठीक है। बाकी का सब सेम, ऐड करने का ऐड, लेस करने का लेस। अब यहाँ पे थोड़ा ध्यान लगाओ, कैल्सी लो, कैल्सी में ब्रैकेट का मतलब क्या बोलो, माइनस, कैल्सी में ब्रैकेट का मतलब क्या बोलो, माइनस, माइनस 2,50,000 प्लस
ऐड का मतलब क्या प्लस, माइनस 2,50,000 प्लस 32,000 कितना आता था हमारा ये करने के बाद में, माइनस 2,50,000 माइनस 2,50,000 प्लस 32,000 कितना था, माइनस 2,18,000 कितना था, माइनस 2,18,000 आता, ठीक है। माइनस 2,18,000 यहाँ पे भी क्या है, माइनस है, लेस मतलब माइनस, माइनस 2,18,000 माइनस 1,81,000 आपका आंसर कितना था बोलो, माइनस 3,99,000 आता, माइनस 3,99,000, ठीक है। एक्चुअली यहाँ पे प्रॉफिट था, प्रॉफिट को हम लोग क्या करें, माइनस बोल के डाले, माइनस बोल के, तो यहाँ पे भी माइनस है, इसका मतलब क्या, माइनस, माइनस मतलब प्रॉफिट, यहाँ पे माइनस मतलब प्रॉफिट, क्यों, तुम लोग फॉर्मेट चेंज नहीं करे इसलिए। नेट प्रॉफिट एज पर ये कॉस्ट ऑफ, ये फाइनेंशियल अकाउंट है तो क्या आता बोलो, कॉस्ट अकाउंट आता, ठीक है। यहाँ पे प्रॉफिट बोल के था, हम लोग क्या करें, माइनस बोल के डाले, क्यों, हम लोग फॉर्मेट चेंज नहीं करे इसलिए हम लोग इसको माइनस डाले, तो ये भी माइनस है, इसका मतलब क्या, प्रॉफिट, ये भी प्रॉफिट का मतलब माइनस, ये भी प्रॉफिट का मतलब माइनस, ठीक है। समझ में आप लोगों का, क्यों फॉर्मेट हम लोग चेंज नहीं करे, डन, समझ में आया, ओके, टेक डाउन द स्क्रीनशॉट, जस्ट आई विल मेक द रियल क्वेश्चन, ओके गॉट इट। तो अभी इसको करेक्ट कर लेंगे इसका सोल्यूशन, ये हो गया, $2,50,000 as per cost account. Okay, correct. Answer is correct. Done. Financial. Cost account. Charge. Done. Okay. Finally. We'll see in the next question. ಓಕೆ, ಸೊ ಈಗ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿಪ್ಪ. ಕ್ವಶನ್ ನಂಬರ್ 8 ಸೆಕ್ಷನ್ ಸಿ ಒಳಗೆ ಏನ್ರಿಪ್ಪ, ಕ್ವಶನ್ ನಂಬರ್ 8 7 ಆಗಿತ್ತಲ್ಲ. ಇನ್ ಅ ಫ್ಯಾಕ್ಟ್ರಿ ಎ ಪ್ರಾಡಕ್ಟ್ ಪಾಸಸ್ ಥ್ರೂ 2 ಪ್ರೋಸೆಸಸ್. ಎಷ್ಟು ಪ್ರೋಸೆಸ್ ರೀಪ್ಪ, 2 ಪ್ರೋಸೆಸ್, ಅಂದ್ರೆ ಪ್ರೋಸೆಸ್ ಅಕೌಂಟ್ ಚಾಪ್ಟರ್, ಪ್ರೋಸೆಸ್ ಅಕೌಂಟ್ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಫಿಕ್ಸ್ 17. ಓಕೆ, 17 ಮಾರ್ಕ್ಸ್ ಪ್ರೋಸೆಸ್ ಅಕೌಂಟ್. 2 processes X and Y. During the year 2023, 10,000 units of material, 10,000 units of material costing rupees 6 each, okay, were introduced. Very important hai to. 10,000 units of materials, rupees 6 each, were introduced in process X. Okay. The other costs were as follows. For particulars process X, process Y. Materials process X ಒಳಗೆ ಕೊಟ್ಟಿಲ್ಲ, Y ಒಳಗೆ 6,140. ಲೇಬರ್ ಅಂದ್ರೆ ವೇಜಸ್ 10,000 6,000. ಓವರ್ಹೆಡ್ ಅಂದ್ರೆ ಎಕ್ಸ್ಪೆನ್ಸಸ್ 6,000 4,600. ಔಟ್ಪುಟ್ ಇನ್ ಯೂನಿಟ್ಸ್ 9,300 9,200. ಇದು ಔಟ್ಪುಟ್ ಅಂದ್ರೆ ಏನ್ರಿಪ್ಪ, ಇದು ಆಕ್ಚುಯಲ್ ಔಟ್ಪುಟ್. ಔಟ್ಪುಟ್ ಅಂದ್ರೆ ಏನ್ರಿಪ್ಪ, ಇದು ಆಕ್ಚುಯಲ್ ಔಟ್ಪುಟ್. ಔಟ್ಪುಟ್ ಅಂದ್ರೆ ಏನ್ರಿ, ಆಕ್ಚುಯಲ್ ಔಟ್ಪುಟ್. ನಾರ್ಮಲ್ ಲಾಸ್ ಪರ್ಸೆಂಟೇಜ್ 5%, 2%. ಪ್ರಿಪೇರ್ ಪ್ರೋಸೆಸ್ ಅಕೌಂಟ್ಸ್. ಓಕೆ, ಬರ್ರಿ ಆನ್ಸರ್ ನಂಬರ್ 8. ಫಸ್ಟ್ ಪ್ರೋಸೆಸ್ ಎಕ್ಸ್ ಅಕೌಂಟ್, ಯಾಕಂದ್ರೆ ಫಸ್ಟ್ ಎಕ್ಸ್ ಅಲ್ಲ ಅದು, ಪ್ರೋಸೆಸ್ ಎಕ್ಸ್ ಅಕೌಂಟ್. ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ರೇಟ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಯೂನಿಟ್ಸ್ ರೇಟ್ ಅಮೌಂಟ್, ಲೆಜರ್. ಓಕೆ, ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಏನೇನು ಬರ್ತೀನಿ ನೋಡ್ರಿ, ನಾನು ಶಾರ್ಟ್ಕಟ್ ಬರ್ತೀನಿ. ಫಸ್ಟ್ ಶಾರ್ಟ್ಕಟ್ IMLO, ಇಮ್ಲೋ. ಇಲ್ಲೇ NSAA ನೋಡ್ರಿ, ಇಲ್ಲೇ ನೋಡ್ರಿ, ಫಸ್ಟ್ IMLO, ಇಲ್ಲಿ NSAA. ಐ ಅಂದ್ರೆ ಏನ್ರಿಪ್ಪ, ಇನ್ಪುಟ್. ಐ ಅಂದ್ರಿ ಇನ್ಪುಟ್, introduced. M ಅಂದ್ರೆ ಏನ್ರಿಪ್ಪ, ಮಟೀರಿಯಲ್. L ಅಂದ್ರೆ ಏನ್ರಿಪ್ಪ, ಲೇಬರ್. O ಅಂದ್ರೆ ಏನ್ರಿಪ್ಪ, ಓವರ್ ಹೆಡ್.
ಓ ಅಂದ್ರೆ ಏನ್ರಿ ಓವರ್ ಹೆಡ್. ಇಮ್ಲೋ ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಮಟೀರಿಯಲ್ ಲೇಬರ್ ಓವರ್ ಹೆಡ್. ಇಲ್ಲಿ ಎನ್ ಅಂದ್ರೆ ಏನ್ರಿಪ್ಪ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್. ಆಮೇಲೆ ಎಸ್ ಅಂದ್ರೆ ಏನ್ರಿಪ್ಪ ಸ್ಕ್ರಾಪ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ. ಎ ಅಂದ್ರೆ ಏನ್ರಿಪ್ಪ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್. ಮತ್ತೆ ಎ ಅಂದ್ರೆ ಏನ್ರಿಪ್ಪ ಆಕ್ಚುಯಲ್ ಔಟ್ಪುಟ್. ಆಕ್ಚುಯಲ್ ಔಟ್ಪುಟ್ ಬ್ರಾಕೆಟ್ ಅಲ್ಲೇ ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್. ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್. ಪ್ರೋಸೆಸ್ ಎಕ್ಸ್ ಆದ್ಮೇಲೆ ಯಾವ ಪ್ರೋಸೆಸ್ ಐತಿಪ್ಪ ಪ್ರೋಸೆಸ್ ವೈ ಐತಿ. ಪ್ರೋಸೆಸ್ ಎಕ್ಸ್ ಆದ್ಮೇಲೆ ಏನ್ರಿಪ್ಪ ಪ್ರೋಸೆಸ್ ವೈ ಐತಿ. ಟ್ರಾನ್ಸ್ಫರ್ ಟು ಪ್ರೋಸೆಸ್ ವೈ. ಓಕೆ ಇಷ್ಟ ಐತಿ ನೋಡ್ರಿಪ್ಪ. ಆಮೇಲೆ ಇಲ್ಲಿ ಒಂದು ಟೋಟಲ್ ಮಾಡ್ರಿ. ಅಮೌಂಟ್ ಕಾಲಮ್ ಟೋಟಲ್ ಮಾಡ್ರಿ. ಅಮೌಂಟ್ ಕಾಲಮ್ ಟೋಟಲ್ ನೋಡ್ರಿ. ಇದು ನಿಮ್ದು ಏನ್ರಿಪ್ಪ ಪ್ರೋಸೆಸ್ ಅಕೌಂಟ್. ಇದು ನಿಮ್ದು ಏನ್ರಿ ಪ್ರೋಸೆಸ್ ಅಕೌಂಟ್. IMLO input introduced material labor overhead normal loss scrap value abnormal loss actual output transfer to processor Y. abnormal loss ಇಲ್ಲಿ ಐತಿ. abnormal gain ಇಲ್ಲೇ ಬರ್ಬೇಕು. abnormal loss ಬಾಯ್ ಸೈಡ್ ಐತ್ರಿ. abnormal gain ಇಲ್ಲೇ ಬರ್ಬೇಕು. ತಿಳಿದ್ರಿ. ಬಂದ್ರೆ ಇಲ್ಲೇ ಬರ್ಬೇಕು abnormal gain. ಬಂದಿಲ್ಲ ಅಂದ್ರೆ ಇಲ್ಲ abnormal loss. ತಿಳಿತಾ. ಓಕೆ ಬರಿಪ್ಪ. ಫಸ್ಟ್ ಇನ್ಪುಟ್ ಇಂಟ್ರೊಡ್ಯೂಸ್ ಬೇಕು ನಮಗೆ ಪ್ರೋಸೆಸ್ ಎಕ್ಸ್ ಒಳಗ. ಮಟೀರಿಯಲ್ ಅಂದ್ರೆ ಏನ್ರಿಪ್ಪ ಇನ್ಪುಟ್. ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಎಷ್ಟ್ರಿಪ್ಪ 10,000 ಯೂನಿಟ್ಸ್. ಯೂನಿಟ್ಸ್ ಎಷ್ಟ್ರಿಪ್ಪ 10,000. ಇನ್ಪುಟ್ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಎಷ್ಟ್ರಿಪ್ಪ 10,000 ಯೂನಿಟ್ಸ್. ತಗೋರಿ 10,000. ರೇಟ್ ಎಷ್ಟ್ರಿಪ್ಪ ಇದು ₹6 ಈಚ್. ರೇಟ್ ಎಷ್ಟ್ರಿಪ್ಪ 6. ಈಗ 10,000 ಇಂಟು 6 ಮಾಡ್ರಿಪ್ಪ ಎಷ್ಟ್ರಿ 10,000 ಇಂಟು 6 60,000. ಓಕೆ ಆಮೇಲೆ ಮಟೀರಿಯಲ್ ಯೂನಿಟ್ಸ್ ಬರಂಗಿಲ್ಲ, ರೇಟ್ ಬರಂಗಿಲ್ಲ. ಮಟೀರಿಯಲ್ಸ್ ಎಷ್ಟೈತಿಪ್ಪ ಮಟೀರಿಯಲ್ಸ್ ಪ್ರೋಸೆಸ್ ಎಕ್ಸ್ ಒಳಗ. ಮಟೀರಿಯಲ್ಸ್ ಪ್ರೋಸೆಸ್ ಎಕ್ಸ್ ಒಳಗೆ ಎಷ್ಟೈತಿಪ್ಪ ಡ್ಯಾಶ್ ಐತಿ. ಮಟೀರಿಯಲ್ಸ್ ಪ್ರೋಸೆಸ್ ಎಕ್ಸ್ ಒಳಗೆ ಡ್ಯಾಶ್ ಐತಿ. ಲೇಬರ್ ಎಕ್ಸ್ ಒಳಗೆ. ಲೇಬರ್ ಎಕ್ಸ್ ಒಳಗೆ ಎಷ್ಟೈತಿಪ್ಪ ಲೇಬರ್ ಎಕ್ಸ್ ಒಳಗೆ 10,000 ಐತಿ. 10,000. ಓವರ್ ಹೆಡ್ ಎಕ್ಸ್ ಒಳಗೆ ಎಷ್ಟೈತಿಪ್ಪ 6,000 ಐತಿ. ಓವರ್ ಹೆಡ್ ಎಷ್ಟೈತಿಪ್ಪ 6,000. ಓಕೆ ಮುಗಿತ್ ನೋಡ್ರಿಪ್ಪ. ಎಲ್ಲ ಮುಗಿತ್ರಿ. ಈಗ ಏನ್ರಿಪ್ಪ ಈಗ ನಾರ್ಮಲ್ ಲಾಸ್ ಬೇಸ್ ಸ್ಕ್ರಾಪ್ ವ್ಯಾಲ್ಯೂ ಅದೆಲ್ಲ ಬೇಕ್ರಿಪ್ಪ. ಬರೀಪ್ಪ ಫಾರ್ಮುಲಾ ಅಲ್ಲೇ ಫಸ್ಟ್ ಫಾರ್ಮುಲಾ ಬರೀವಿ. ಇಲ್ಲಿ ಮುಗಿ ತಕೊಂಡ್ರಿ. ಓಕೆ ಚಲೋ ಮಾಡೋಣ್ರಿಪ್ಪ. ಫಾರ್ಮುಲಾಸ್ ಫಸ್ಟ್ ನಂಬರ್ 1 ನೋಡ್ರಿಪ್ಪ. ನಂಬರ್ 1 ಫಸ್ಟ್ ನಾರ್ಮಲ್ ಲಾಸ್ ಬೇಕ್ರಿಪ್ಪ. ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ into rate. Input into rate. ಇದು ನೋಡಿ ಫಾರ್ಮುಲಾ ಫಸ್ಟ್. ನಂಬರ್ 1 ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಇನ್ಪುಟ್ ಇಂಟು ರೇಟ್. ಆಮೇಲೆ ನಂಬರ್ 2 ನಾರ್ಮಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ಓಕೆ ಸ್ವಲ್ಪ ಜಾಗ ಬಿಡ್ತೀನಿ. ಆಮೇಲೆ ನಂಬರ್ 3 ಏನ್ರಿಪ್ಪ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಫಾರ್ಮುಲಾ ಏನ್ರಿಪ್ಪ ನಿಮ್ದು ನಾರ್ಮಲ್ ಔಟ್ಪುಟ್ ಮೈನಸ್ ನಾರ್ಮಲ್ output minus actual output. ಜಾಗ ಬಿಡ್ತೀನಿ. ಆಮೇಲೆ ನಂಬರ್ 4 ಏನ್ರಿಪ್ಪ ಕಾಸ್ಟ್ ಪರ್ ಯೂನಿಟ್. ಅಂದರೆ CPU is equal to total cost minus scrap value divided by normal output. ಓಕೆ ಇದು ನೋಡ್ರಿಪ್ಪ. ಇದು ಇಷ್ಟು ಫಾರ್ಮುಲಾಸ್ ಪರ್ಫೆಕ್ಟ್ ಮಾಡ್ರಿ. ನಾವು ಇಷ್ಟು ಫಾರ್ಮುಲಾಸ್ ಪರ್ಫೆಕ್ಟ್ ಮಾಡ್ರಿ. ಓಕೆ ಫಸ್ಟ್ ಬರೀಪ್ಪ ನಮಗೆ ನಾರ್ಮಲ್ ಲಾಸ್ ಬೇಕು. ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ
अब नार्मल गेन ಆಮೇಲೆ ನೋಡೋಣ, ಈಗ ಸದ್ಯಕ್ಕೆ ನಾವು ಬೇಡ. ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್. ಇನ್ಪುಟ್ ಅಂದ್ರೆ ಏನ್ರಿಪ್ಪ ಇದು ಯೂನಿಟ್ಸ್. ನಾರ್ಮಲ್ ಲಾಸ್ ಒಳಗೆ ಇನ್ಪುಟ್ ಅಂತ ಐತಲ್ಲ, ಅಲ್ಲಿ ಇನ್ಪುಟ್ ಅಂದ್ರೆ ಏನ್ರಿಪ್ಪ ಇನ್ಪುಟ್ ಇಂಟ್ರೊಡ್ಯೂಸ್ ಎಷ್ಟಿದೆಪ್ಪ 10,000 ತಗೋರಿಪ್ಪ. ಇದು ಬೇಡ, ಇನ್ಪುಟ್ ಇಂಟ್ರೊಡ್ಯೂಸ್ ಯೂನಿಟ್ಸ್ ತಗೋಬೇಕು. ಎಷ್ಟು 10,000 ತಗೋರಿ. 10,000 ಇಂಟು ರೇಟ್. ನಾರ್ಮಲ್ ಲಾಸ್ ರೇಟ್ ಬೇಕು ನಮಗೆ. ನಾರ್ಮಲ್ ಲಾಸ್ ರೇಟ್ ಎಷ್ಟಿದ್ರಿಪ್ಪ ಎಕ್ಸ್ ಒಳಗೆ 5%. ಎಷ್ಟ್ರಿ 5% ತಗೋರಿಪ್ಪ. 5/100. 5% ಅಂದ್ರೆ ಎಷ್ಟಿಪ್ಪ 5/100 ಮಾಡ್ರಿ. ಎಷ್ಟಿಪ್ಪ ಇದು 10,000 ಇಂಟು 5%. ಇದು 500 ಅಲ್ಲ, 10,000 ಇಂಟು 5% 500 ಏನ್ರಿ 500. ಇದು ನಿಮ್ದು ನಾರ್ಮಲ್ ಲಾಸ್. ಇದು ನಿಮ್ದು ಏನ್ರಿಪ್ಪ ನಾರ್ಮಲ್ ಲಾಸ್. ಎಷ್ಟು ಬಂತ್ರಿಪ್ಪ 500. ನಾರ್ಮಲ್ ಲಾಸ್ ಎಷ್ಟು ಬಂತ್ರಿಪ್ಪ ಯೂನಿಟ್ಸ್ 500. ನಾರ್ಮಲ್ ಲಾಸ್ 500 ತಗೋರಿಪ್ಪ. ಇಲ್ಲಿ ಯೂನಿಟ್ಸ್ ಅಲ್ಲಿ ಬರೀರಿಪ್ಪ 500 ಅಂತ, ಇಲ್ಲಿ ಡ್ಯಾಶ್ ಹಾಕ್ರಿ. ಸರಿತಾ? ನಾರ್ಮಲ್ ಲಾಸ್ ಅಂತ ಬರೀಪ್ಪ ಯೂನಿಟ್ಸ್ ಕಾಲಮ್ ಅಲ್ಲಿ 500 ರೇಟ್ ಮತ್ತು ಅಮೌಂಟ್ ಡ್ಯಾಶ್ ಹಾಕ್ರಿ. ಆಮೇಲೆ ಸ್ಕ್ರಾಪ್ ವ್ಯಾಲ್ಯೂಗೆ ಸೇಮ್ 500 ಇಲ್ಲಿ ಬರೀಬೇಕು. ಸ್ಕ್ರಾಪ್ ವ್ಯಾಲ್ಯೂಗೆ ಸೇಮ್ 500 ಇಲ್ಲೇ ಬರೀಬೇಕು 500 ಅಂತ. ಓಕೆ, ಸ್ಕ್ರಾಪ್ ವ್ಯಾಲ್ಯೂ ಸೇಮ್ 500 ಇಲ್ಲೇ ಬರೀಬೇಕು. ಸ್ಕ್ರಾಪ್ ವ್ಯಾಲ್ಯೂ ಇಲ್ಲಿ ನೋಡ್ರಿಪ್ಪ, ಎಲ್ಲಿ ಕೊಟ್ಟಾನ್ರಿ ಸ್ಕ್ರಾಪ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಇಲ್ಲ. ಸ್ಕ್ರಾಪ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಇಲ್ಲ ನೋಡ್ರಿ. ಸ್ಕ್ರಾಪ್ ವ್ಯಾಲ್ಯೂ ಅಂತ ಏನು ಕೊಟ್ಟಾನ ಇಲ್ಲಿ. ಸ್ಕ್ರಾಪ್ ವ್ಯಾಲ್ಯೂ ಏನು ಬಗ್ಗೆ ಏನು ಕೊಟ್ಟಿಲ್ಲ ಇಲ್ಲ. ಸ್ಕ್ರಾಪ್ ವ್ಯಾಲ್ಯೂ ಬಗ್ಗೆ ಓಕೆ, ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್ ಇದನ್ನು ಡ್ಯಾಶ್ ನೋಡ್ರಿಪ್ಪ. ಸ್ಕ್ರಾಪ್ ವ್ಯಾಲ್ಯೂ ಬಗ್ಗೆ ಏನು ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್ ಬರೀರಿಪ್ಪ. ಬೈ ಚಾನ್ಸ್ ಸ್ಕ್ರಾಪ್ ವ್ಯಾಲ್ಯೂ ಕೊಡ್ತಾರಲ್ಲ ಅವಾಗ ತಗೋಬೇಕು. ನೆಕ್ಸ್ಟ್ ಬರ್ರಿ ನಾರ್ಮಲ್ ಔಟ್ಪುಟ್ ಮಾಡೋಣ್ರಿಪ್ಪ. ಈಗ ನಾರ್ಮಲ್ ಔಟ್ಪುಟ್ ನೋಡ್ರಿ ಇಲ್ಲಿ. ನಾರ್ಮಲ್ ಔಟ್ಪುಟ್ ಇನ್ಪುಟ್ ಅಂದ್ರೆ ಇದರಿ. ಇನ್ಪುಟ್ ಅಂದ್ರೆ ಇದು ಇನ್ಪುಟ್ ಇಂಟ್ರೊಡ್ಯೂಸ್ ಎಷ್ಟಿರಿಪ್ಪ 10,000 ತಗೋರಿ. ಮೈನಸ್ ನಾರ್ಮಲ್ ಲಾಸ್ ಎಷ್ಟು ಬಂದ್ರಿಪ್ಪ 500 ಮಾಡ್ರಿ. ಇದು 10,000 ಮೈನಸ್ 500 9,500. ಇದು ನಿಮ್ದು ನಾರ್ಮಲ್ ಔಟ್ಪುಟ್. ಓಕೆ ಮುಗಿತಾ? ನೆಕ್ಸ್ಟ್ ಐತ್ರಿಪ್ಪ ಅಬ್ನಾರ್ಮಲ್ ಲಾಸ್ ಒಳಗೆ ನೋಡೋಣ್ರಿಪ್ಪ. ಫಸ್ಟ್ ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಎಷ್ಟು ಬಂದ್ರಿಪ್ಪ? ನಾರ್ಮಲ್ ಔಟ್ಪುಟ್ ಎಷ್ಟು ಬಂದ್ರಿ 9,500 ಮೈನಸ್ ಆಕ್ಚುಯಲ್ ಔಟ್ಪುಟ್ ಅಂದ್ರೆ ಏನ್ರಿಪ್ಪ ಇದು ಔಟ್ಪುಟ್ ಇನ್ ಯೂನಿಟ್ಸ್. ಇದು ಏನ್ರಿಪ್ಪ ನಿಮ್ದು ಆಕ್ಚುಯಲ್ ಔಟ್ಪುಟ್. ಎಷ್ಟ್ರಿಪ್ಪ ಪ್ರೋಸೆಸ್ ಎಕ್ಸ್ ಒಳಗೆ ಎಷ್ಟ್ರಿಪ್ಪ 9,300 ತಗೋರಿಪ್ಪ. 9,300 ಎಷ್ಟು ಬಂತ್ರಿಪ್ಪ ಇದು 200 ನೋಡ್ರಿ. ಅಬ್ನಾರ್ಮಲ್ ಲಾಸ್ ಪಾಸಿಟಿವ್ ಬಂತು. ಅಬ್ನಾರ್ಮಲ್ ಲಾಸ್ ಬಂದ್ರೆ ಅಬ್ನಾರ್ಮಲ್ ಲಾಸ್. ಅದು ಅಬ್ನಾರ್ಮಲ್ ಲಾಸ್ ನೆಗೆಟಿವ್ ಬಂತಂದ್ರೆ ಏನ್ರಿಪ್ಪ ಅದು ಅಬ್ನಾರ್ಮಲ್ ಗೇನ್. ಓಕೆ, ಅಬ್ನಾರ್ಮಲ್ ಗೇನ್ ಫಾರ್ಮುಲಾ ಮತ್ತೈತಿ. ಅಬ್ನಾರ್ಮಲ್ ಗೇನ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಮೈನಸ್ ನಾರ್ಮಲ್ ಔಟ್ಪುಟ್. ಅಬ್ನಾರ್ಮಲ್ ಲಾಸ್ ಫಾರ್ಮುಲಾ ಉಲ್ಟಾ ಮಾಡ್ರಿ, ಅದು ಅಬ್ನಾರ್ಮಲ್ ಗೇನ್ ಫಾರ್ಮುಲಾ. ಅಬ್ನಾರ್ಮಲ್ ಗೇನ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಮೈನಸ್ ನಾರ್ಮಲ್ ಔಟ್ಪುಟ್, ಅದು ಅಬ್ನಾರ್ಮಲ್ ಗೇನ್ ಫಾರ್ಮುಲಾ. ಬೇಡ ಅಂದ್ರೆ ಏನ್ರಿಪ್ಪ ಅಬ್ನಾರ್ಮಲ್ ಲಾಸ್ ಪಾಸಿಟಿವ್ ಬಂದ್ರೆ ಅಬ್ನಾರ್ಮಲ್ ಲಾಸ್ ನೆಗೆಟಿವ್ ಬಂದ್ರೆ ಏನ್ರಿಪ್ಪ ಅಬ್ನಾರ್ಮಲ್ ಗೇನ್. ಓಕೆ, ಈಗ ಪಾಸಿಟಿವ್ ಐತ್ರಿಪ್ಪ ಏನ್ರಿ ಅಬ್ನಾರ್ಮಲ್ ಲಾಸ್. ಪಾಸಿಟಿವ್ ಐತ್ರಿಪ್ಪ ಅಬ್ನಾರ್ಮಲ್ ಲಾಸ್ ಎಷ್ಟ್ರಿಪ್ಪ ಬರಲಿ 200 ಅಲ್ಲ, 200 ತಗೋರಿ. 200 ಅಬ್ನಾರ್ಮಲ್ ಲಾಸ್ ಇಂಪಾರ್ಟೆಂಟ್, ಆಕ್ಚುಯಲ್ ಔಟ್ಪುಟ್ ಅಲ್ಲ ಇಂಪಾರ್ಟೆಂಟ್. ಅಬ್ನಾರ್ಮಲ್ ಲಾಸ್ ಇಂಪಾರ್ಟೆಂಟ್, ಆಕ್ಚುಯಲ್ ಔಟ್ಪುಟ್ ಇಂಪಾರ್ಟೆಂಟ್. ಅದಕ್ಕೆ ನಾ ರೇಟ್ ಹಾಕಿಲ್ಲ ಇಲ್ಲಿ. ಆಕ್ಚುಯಲ್ ಔಟ್ಪುಟ್ ರೇಟ್ ಹಾಕಿಲ್ಲ. ಇಷ್ಟು ಮುಗಿತ್ರಿ. ಈಗ ಆಕ್ಚುಯಲ್ ಔಟ್ಪುಟ್ ಅಲ್ಲ, ಈಗ ಆಕ್ಚುಯಲ್ ಔಟ್ಪುಟ್ ಅಂದ್ರೆ ಇದು ಔಟ್ಪುಟ್ ಇನ್ ಯೂನಿಟ್ಸ್ ಎಷ್ಟಿದೆಪ್ಪ ಇದು 9,300 ಆಕ್ಚುಯಲ್ ಔಟ್ಪುಟ್ ತಗೋರಿಲ್ಲ 9,300. ರೇಟ್ ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸ್ಟಾರ್ ಮಾರ್ಕ್ ಐತಲ್ಲ, ಸ್ಟಾರ್ ಮಾರ್ಕ್ ಅಂದ್ರೆ ರೇಟ್ ಹಾಕಕ್ ಹೋಗ್ಬೇಡ್ರಿ. ತಿಳಿತಾ? ಇಷ್ಟು ಮಾಡ ತಿಳಿತ್ರಿ. ಈಗ ಇದು ಮಾಡೋಣ. ಟೋಟಲ್ ಕಾಸ್ಟ್ ಸಿಪಿಯು ಮಾಡೋಣ್ರಿಪ್ಪ. ಕಾಸ್ಟ್ ಪರ್ ಯೂನಿಟ್. ಅಬ್ನಾರ್ಮಲ್ ಲಾಸ್ ಇಲ್ಲಾಂದ್ರೆ ಅಬ್ನಾರ್ಮಲ್ ಗೇನ್ ಬರ್ತದ್ರಿಪ್ಪ. ಪಾಸಿಟಿವ್ ಅಂದ್ರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಅಂದ್ರೆ ಅಬ್ನಾರ್ಮಲ್ ಗೇನ್. ಈಗ ಅಬ್ನಾರ್ಮಲ್ ಲಾಸ್ ಬಂದ್ರಿ, ಪಾಸಿಟಿವ್ ಬಂತಲ್ಲ ಅಬ್ನಾರ್ಮಲ್ ಲಾಸ್ ಬಂತೆ, ಅಬ್ನಾರ್ಮಲ್ ಗೇನ್ ಬರಂಗಿಲ್ಲ. ಕಾಸ್ಟ್ ಪರ್ ಯೂನಿಟ್ ಸಿಪಿಯು ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಟೋಟಲ್ ಕಾಸ್ಟ್ ಬೇಕು ನಮಗೆ. ಏನಂದ್ರೆ ಟೋಟಲ್ ಕಾಸ್ಟ್ ಅಂದ್ರೆ ಇದು ಟೋಟಲ್ ಅಮೌಂಟ್. ಟೋಟಲ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಅಮೌಂಟ್ ಟೋಟಲ್ ಮಾಡ್ರಿ. ಅಮೌಂಟ್ ಟೋಟಲ್ ಮಾಡ್ರಿಪ್ಪ. ಎಷ್ಟ್ರಿ ಟೋಟಲ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಅಮೌಂಟ್ ಟೋಟಲ್ ಮಾಡ್ರಿ. 60,000 ಪ್ಲಸ್ 10,000 ಪ್ಲಸ್ 6,000 ಎಷ್ಟ್ರಿಪ್ಪ ಇದೆಲ್ಲ ಸೇರಿಸಿ 76,000. ಎಷ್ಟ್ರಿ
ಟೋಟಲ್ ಕಾಸ್ಟ್ ಎಷ್ಟು ಇಪ್ಪತ್ತು 76,000 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಬಂತು ಇದಲ್ಲ ಸ್ಕ್ರಾಪ್ ವ್ಯಾಲ್ಯೂ ವ್ಯಾಲ್ಯೂ ಅಂದ್ರೆ ಏನ್ರಿಪ್ಪ ಅಮೌಂಟ್ ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಏನಪ್ಪ ಸ್ಕ್ರಾಪ್ ವ್ಯಾಲ್ಯೂ ಅಮೌಂಟ್ ಬಂದಿಲ್ಲ ಇಲ್ಲ ಬರೀ ಯೂನಿಟ್ ಸಂಬಂಧ ಇಲ್ಲ ನಮಗೆ ವ್ಯಾಲ್ಯೂ ಬೇಕು ಸ್ಕ್ರಾಪ್ ವ್ಯಾಲ್ಯೂ ಅಮೌಂಟ್ ಇಲ್ಲ ಇಲ್ಲೇ ಅದಕ್ಕೆ ಏನ್ರಿಪ್ಪ ಸ್ಕ್ರಾಪ್ ವ್ಯಾಲ್ಯೂ ಅಮೌಂಟ್ 0 ನಾರ್ಮಲ್ ಔಟ್ಪುಟ್ ಇಲ್ಲ ಐತ್ರಿಪ್ಪ ನಾರ್ಮಲ್ ಔಟ್ಪುಟ್ ಎಷ್ಟು ಬಂದ್ರಿಪ್ಪ ಇಲ್ಲಿ 9,500 ಮಾಡ್ರಿ ಎಷ್ಟ್ರಿಪ್ಪ 76,000 minus 0 divided by 9,500 ಎಷ್ಟು ಬಂದ್ರಿಪ್ಪ 8 ಬಂದ್ರಿ ಎಷ್ಟ್ರಿ 8 CPU ಎಷ್ಟು ಬಂದ್ರಿಪ್ಪ ಈಗ ನಿಮ್ದು CPU 8 ಬಂದ್ರಿ ಸ್ಟಾರ್ ಮಾರ್ಕ್ ಎಲ್ಲಿ ಹಾಕಿ ನೋಡ್ರಿ ನಾವು ಅಬ್ನಾರ್ಮಲ್ ಲಾಸ್ ಗೆ ಸ್ಟಾರ್ ಮಾರ್ಕ್ ಐತಿ ಆಮೇಲೆ ಆಕ್ಚುಯಲ್ ಔಟ್ಪುಟ್ ಗೆ ಸ್ಟಾರ್ ಮಾರ್ಕ್ ಐತಿ ಸ್ಟಾರ್ ಮಾರ್ಕ್ ಪ್ಲೇಸ್ ಅಲ್ಲಿ 8 ರೇಟ್ ಎಷ್ಟು ಹಾಕ್ಬೇಕು ಈಗ 8 ರೂಪೀಸ್ ಹಾಕ್ಬೇಕು ಸ್ಟಾರ್ ಮಾರ್ಕ್ ಐತಿ ರೇಟ್ ಎಷ್ಟು ಹಾಕ್ಬೇಕು 8 ಹಾಕ್ಬೇಕು ಸ್ಟಾರ್ ಮಾರ್ಕ್ 8 ರೇಟ್ ಆಕ್ಚುಯಲ್ ಔಟ್ಪುಟ್ ಸ್ಟಾರ್ ಮಾರ್ಕ್ ಐತಿ 8 ಹಾಕ್ರಿ ರೇಟ್ ಈಗ ಇಂಟು ಮಾಡ್ರಿಪ್ಪ 200 ಇಂಟು 8 ಮಾಡ್ರಿ 200 ಇಂಟು 8 ಎಷ್ಟ್ರಿಪ್ಪ 1600 ಅಮೌಂಟ್ 9,300 ಇಂಟು 8 ಮಾಡ್ರಿ 74,400 ಈಗ ಟೋಟಲ್ ಮಾಡ್ರಿಪ್ಪ ಇದು ಎಷ್ಟ್ರಿ 60 ಪ್ಲಸ್ 10 70 ಪ್ಲಸ್ 6 76,000 ಓಕೆ ಸೇಮ್ 76,000 ಇಲ್ಲೇ ಬರ್ಬೇಕು ಮಾಡ್ರಿ ಇದು 1,600 ಪ್ಲಸ್ 74,400 ಎಷ್ಟು ಬಂತ್ರಿಪ್ಪ ಇದು 76,000 ಬಂತು ಇದು ಪ್ರೋಸೆಸ್ ಎಕ್ಸ್ ಅಕೌಂಟ್ ಈಗ ಪ್ರೋಸೆಸ್ ವೈ ಮಾಡ್ಕೋಬೇಕು ನೋಡ್ರಿ ಪಾಯಿಂಟ್ डाउट ಐತಿ ये डाउट इतनी आपको समझ में आया नहीं क्वेश्चन प्रोसेस अकाउंट का है प्रोसेस अकाउंट का समझ में आने बहुत इजी है नहीं प्रोसेस एक्स अकाउंट है ठीक है IMLO इमलो इनपुट इंट्रोड्यूस मटेरियल लेबर ओवरहेड बोल के ठीक है यहाँ पे NSAA नॉर्मल लॉस स्क्रैप वैल्यू अबनॉर्मल लॉस एक्चुअल आउटपुट ट्रांसफर टू प्रोसेस एक्स है पे प्रोसेस वाई बोल के डालना अबनॉर्मल लॉस इधर है तो अबनॉर्मल गेन इधर आता ठीक है ये आपके फार्मूले ठीक है आप तो क्या करेंगे सबसे पहले 2 प्रोसेस है यहाँ पे 10,000 यूनिट्स ऑफ मटेरियल इंट्रोड्यूस कर रहा हूं इसलिए इनपुट इंट्रोड्यूस में इनपुट कितने हैं 10,000 यूनिट्स कॉलम में रेट कितना है एक का 6 रुपीज है 6 रुपीज 10,000 इंटू 6 करोगे 60,000 मटेरियल डायरेक्ट अमाउंट में डालना मटेरियल कितना है मटेरियल एक्स में कितना है डैश है तो एक्स में डैश लेबर कितना है एक्स में 10,000 है तो 10,000 डाला यहाँ पे डैश ओवरहेड कितना है यहाँ पे एक्स में 6,000 है ओवरहेड है 6,000 यहाँ पे डैश ठीक है हो गया अब चाहिए तुम्हारा ओवरऑल कैलकुलेशन तो हो गया अब क्या नॉर्मल लॉस फॉर्मूले है हमारे यहाँ पे 4 फॉर्मूले एक्चुअली 5 फॉर्मूले अब नॉर्मल गेन का भी फॉर्मूला आता नंबर 1 नॉर्मल लॉस इज इक्वल टू इनपुट इनटू रेट हाँ नॉर्मल लॉस इनपुट का मतलब यही इनपुट कितना है 10,000 यूनिट्स कितने 10,000 इनटू रेट कितना है नॉर्मल लॉस का रेट कितना है 5% इनटू 5% कितना था 500 नॉर्मल लॉस है यहाँ पे नॉर्मल लॉस के यूनिट्स के प्लेस पे कितना लिखना 500 कितना 500 डैश और डैश डालना कंपलसरी है यार नॉर्मल लॉस लिख के 500 अथवा देखो लिख के डैश डालना इसके बाद में स्क्रैप वैल्यू में सेम यूनिट्स 500 डाला यहाँ पे हाँ अब रेट स्क्रैप वैल्यू बोल के यहाँ पे अगर यहाँ पे रेट दिया स्क्रैप वैल्यू बोल के यहाँ पे रेट दिया कितना बोल के 3 रुपीज 2 रुपीज बोल के दिया स्क्रैप वैल्यू यहाँ पे 3 रुपीज यहाँ पे 2 रुपीज प्रोसेस एक्स में कितना स्क्रैप वैल्यू का रेट है 3 रुपीज तो यहाँ पे 3 डालना 500 इंटू 3 1500 डालना दिया तो नहीं आता अब यहाँ पे कहाँ पे भी स्क्रैप वैल्यू बोल के दिया है नहीं कहाँ पे भी नहीं दिया स्क्रैप वैल्यू कहाँ पे भी नहीं दिया इसलिए स्क्रैप वैल्यू डैश समझ में आया इतना होने के बाद में नॉर्मल आउटपुट इज इक्वल टू इनपुट माइनस नॉर्मल लॉस इनपुट तुम्हारा कितना है इनपुट सेम तुम्हारा 10,000 इनपुट तुम्हारा 10,000 सेम माइनस नॉर्मल लॉस कितना है तुम्हारा 500 10,000 माइनस 500 है 9,500 ठीक है ओके अब नॉर्मल लॉस का फार्मूला इज इक्वल टू नॉर्मल आउटपुट माइनस एक्चुअल आउटपुट नॉर्मल आउटपुट तुम्हारा कितना है नॉर्मल आउटपुट है 9,500 माइनस एक्चुअल आउटपुट मतलब यही आउटपुट इन यूनिट्स एक्चुअल आउटपुट कितना है प्रोसेस एक्स का 9,300 एक्चुअल आउटपुट तो तुम्हारा कितना आंसर 200 आया याद रख लो अब नॉर्मल लॉस का फार्मूला नॉर्मल आउटपुट माइनस एक्चुअल आउटपुट अब नॉर्मल गेन का फार्मूला उल्टा अब नॉर्मल गेन इज इक्वल टू एक्चुअल आउटपुट माइनस नॉर्मल आउटपुट ऐसे चाहे तो आप लिख सकते हैं नहीं के तो एग्जाम में कंफ्यूज हुआ तो यही फार्मूला
नॉर्मल आउटपुट माइनस एक्चुअल आउटपुट। अगर तुम्हारा अब नॉर्मल लॉस पॉजिटिव आया तो इसका मतलब अब नॉर्मल लॉस हो, अगर तुम्हारा अब नॉर्मल लॉस नेगेटिव आया उसका मतलब क्या, अब नॉर्मल गेन हो। पॉजिटिव आएगा तो अब नॉर्मल लॉस, अगर नेगेटिव आया तो क्या होता, अब नॉर्मल गेन होता। ठीक है, समझ में आया। अब पॉजिटिव है तो अब नॉर्मल लॉस, अब नॉर्मल लॉस के प्लेस पे स्टार मार्क, अब नॉर्मल लॉस को स्टार मार्क का, एक्चुअल आउटपुट को स्टार मार्क का, और अब नॉर्मल गेन को भी स्टार मार्क। अब नॉर्मल लॉस आता या तो अब नॉर्मल गेन आता, दोनों में से एक आता। अब नॉर्मल लॉस और अब नॉर्मल गेन दोनों में से एक। ठीक है, अब नॉर्मल लॉस को स्टार मार्क, अब नॉर्मल गेन को भी स्टार मार्क, एक्चुअल आउटपुट को भी स्टार मार्क। ठीक है, तो अब नॉर्मल लॉस तुम्हारा कितना है 200, अब नॉर्मल लॉस है 200, रेट डालने मत जाओ। ठीक है, इसके बाद में एक्चुअल आउटपुट ट्रांसफर टू प्रोसेसर वाई, कितना है एक्चुअल आउटपुट देखेंगे। एक्चुअल आउटपुट मतलब एक्चुअल आउटपुट कितना है 9300। अब रेट चाहिए हमारे को, सीपीयू कॉस्ट पर यूनिट, सीपीयू इज इक्वल टू टोटल कॉस्ट माइनस स्क्रैप वैल्यू डिवाइड बाय नॉर्मल आउटपुट। टोटल कॉस्ट तुम्हारा मतलब टोटल अमाउंट, टोटल कॉस्ट मतलब यहाँ से मिलता टोटल कॉस्ट 60,000 प्लस 10,000 प्लस 6,000 कितना होता है 76,000 माइनस स्क्रैप वैल्यू, स्क्रैप वैल्यू मतलब अमाउंट, स्क्रैप वैल्यू का अमाउंट कितना है डैश है मतलब जीरो है, तो जीरो डिवाइड बाय नॉर्मल आउटपुट तुम्हारा यहाँ पे नॉर्मल आउटपुट कितना 9500, कैलकुलेशन करो इसको 8 आता। ठीक है, सीपीयू का रेट 8 बहुत इंपॉर्टेंट, स्टार मार्क है वहाँ पे 8 लगाना। ठीक है, 8 एंड 200 इंटू 8 है 1600, 9300 इंटू 8 है 74,400। इसको टोटल करो 76, इसको टोटल करो 76, इट्स डन। समझ में आया, बहुत ही सिंपल है। कॉटन पॉइंट take on the screenshot. We'll go through the processor Y account. Process Y account. Process Y account will do. Okay, take the screenshot. Okay, now I will do process Y account. Okay, process Y account. Same. Process Y account particular units rate amount, particular units rate amount, same to same pattern. Okay, now come to the input introduced. देखो यहाँ पे ನೋಡ್ರಿ ಪೈಲೆ ಪ್ರೋಸೆಸ್ ಎಕ್ಸ್ ಅಕೌಂಟ್ ಒಳಗೆ ನಾವು ಫಿನಿಶ್ ಮಾಡಿದಲ್ಲ, ಪ್ರೋಸೆಸ್ ಎಕ್ಸ್ ಅಕೌಂಟ್ ಒಳಗೆ ನಾವು ಫಿನಿಶ್ ಮಾಡಿದ್ರಿಪ್ಪ ಏನಂತ ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ಪ್ರೋಸೆಸ್ ವೈ ಅಂತ, ಹೌದಲ್ಲ ಅಲ್ಲೇ ಎಷ್ಟಿಪ್ಪ ಅದು 9300 ಅಲ್ಲ, ಅದು ಇದು ಪ್ರೋಸೆಸ್ ಎಕ್ಸ್ ಅಕೌಂಟ್ ನೋಡ್ರಿ, ಫಸ್ಟ್ ಪ್ರೋಸೆಸ್ ಎಕ್ಸ್ ಅಕೌಂಟ್ ರೆಡಿ ಮಾಡಿದ್ರಿಪ್ಪ ಅದು ನೋಡ್ರಿ, ಅದ ಒಳಗೆ ಎಷ್ಟಿಪ್ಪ 9300 8 74,400, ಅದು ಸೇಮ್ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ತಗೋಬೇಕು ಪ್ರೋಸೆಸ್ ವೈ ಅಕೌಂಟ್, ಪ್ರೋಸೆಸ್ ವೈ ಅಕೌಂಟ್, प्रोसेस एक्स अकाउंट एंडिंग बैलेंस, प्रोसेस एक्स अकाउंट एंडिंग बैलेंस कॉपी पेस्ट टू दी प्रोसेस वाई अकाउंट स्टार्टिंग बैलेंस। ओके, प्रोसेस वाई अकाउंट स्टार्टिंग बैलेंस इनपुट इंट्रोड्यूस 9300, रेट 8, अमाउंट 74,400। ಈಗ रफ ಮಾಡ್ರಿ, समझ में आया। प्रोसेस एक्स अकाउंट का जो एंडिंग बैलेंस है देखो, प्रोसेस वाई अकाउंट के स्टार्टिंग बैलेंस में उसको कॉपी पेस्ट करना 9300 8 74,400। ओके, नाउ आई विल राइट दिस। ओके, डन। नेक्स्ट मटेरियल प्रोसेस वाई, मटेरियल प्रोसेस वाई 6140, मटेरियल प्रोसेस वाई 6140, मटेरियल 6140। नेक्स्ट लेबर प्रोसेस वाई 6000, लेबर प्रोसेस वाई 6000। नेक्स्ट ओवरहेड प्रोसेस वाई 4600, 4600। डन, ಎಲ್ಲ ಮುಗಿತಾ? ಓಕೆ, ಡನ್। ನೆಕ್ಸ್ಟ್ ನಾರ್ಮಲ್ ಲಾಸ್ ಮಾಡ್ರಿಪ್ಪ, ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್। ಇನ್ಪುಟ್ ಯಾವ ತಗೋಬೇಕು, ಈಗ ಇನ್ಪುಟ್ ಅಂದ್ರೆ ಇದು ತಗೋಬೇಕು, ಇನ್ಪುಟ್ ಎಷ್ಟ್ರಿಪ್ಪ, ಇನ್ಪುಟ್ ಇಲ್ಲಿ 9300 ತಗೋರಿಪ್ಪ, 9300 इंटू रेट ಬೇಕು, ನಾರ್ಮಲ್ ಲಾಸ್ ರೇಟ್ ಎಷ್ಟಿಪ್ಪ, ನಾರ್ಮಲ್ ಲಾಸ್ ರೇಟ್ ಎಷ್ಟಿಪ್ಪ ಇಲ್ಲಿ ಪ್ರೋಸೆಸ್ ವೈ ಒಳಗೆ 2% ಮಾಡಿದ್ದು ಎಷ್ಟ್ರಿ 9300 ಇಂಟು 2% 186 ಎಷ್ಟಿಪ್ಪ 186 ನಾರ್ಮಲ್ ಲಾಸ್ ಪ್ಲಸ್ ಅಲ್ಲಿ ಎಷ್ಟು ತಗೋಬೇಕ್ರಿಪ್ಪ ಇಲ್ಲಿ 186 ಹಾಕಿರಿಪ್ಪ ಇಲ್ಲಿ ಡ್ಯಾಶ್। ಓಕೆ, ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ತಗೋಬೇಕ್ರಿಪ್ಪ ಸೇಮ್ ತಗೋಬೇಕು 186, ಬಟ್ ಸ್ಕ್ರಾಪ್ ವ್ಯಾಲ್ಯೂ ರೇಟ್ ಐತಿ ನೋಡ್ರಿಪ್ಪ ಎಲ್ಲಿ ಐತ್ರಿ ಸ್ಕ್ರಾಪ್ ವ್ಯಾಲ್ಯೂ ರೇಟ್ ಎಲ್ಲೇ ಕೊಟ್ಟಿಲ್ಲ, ಸ್ಕ್ರಾಪ್ ವ್ಯಾಲ್ಯೂ ರೇಟ್ ಕೊಟ್ಟಿಲ್ಲ ಅದಕ್ಕೆ ಡ್ಯಾಶ್। ನಾರ್ಮಲ್ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್, ಇನ್ಪುಟ್ 9300 ಇನ್ಪುಟ್ 9300 ತಗೋರಿ 9300
ಮೈನಸ್ ನಾರ್ಮಲ್ ಔಟ್ಪುಟ್, ನಾರ್ಮಲ್ ಲಾಸ್ ಎಷ್ಟಿಪ್ಪ ಇಲ್ಲೇ 186 ಮಾಡ್ರಿ. 9300 ಮೈನಸ್ 186 9114. ಓಕೆ, ಈಗ ಅಬ್ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಎಷ್ಟು ಬಂದ್ರಿಪ್ಪ 9114 ಕರೆಕ್ಟಾ, ಮೈನಸ್ ಆಕ್ಚುಯಲ್ ಔಟ್ಪುಟ್ ಎಷ್ಟ್ರಿಪ್ಪ ಬರಲಿ. ಆಕ್ಚುಯಲ್ ಔಟ್ಪುಟ್ ಇದು ಔಟ್ಪುಟ್ ಇನ್ ಯೂನಿಟ್ಸ್ ಅಂದ್ರೆ ಏನ್ರಿಪ್ಪ ಆಕ್ಚುಯಲ್ ಔಟ್ಪುಟ್ ಪ್ರೋಸೆಸ್ Y ಎಷ್ಟಿದ್ರಿಪ್ಪ 9200 ತಗೋರಿಪ್ಪ. ಆಕ್ಚುಯಲ್ ಔಟ್ಪುಟ್ 9200 ಮಾಡಿರಪ್ಪ. ಈಗ 9114 ಮೈನಸ್ 9200 ಮೈನಸ್ 86 ಏನ್ರಿ, ಮೈನಸ್ 86 ನಾನು ನಿಮ್ಗೆ ಹೇಳಿದ್ರಿಪ್ಪ ಫಸ್ಟ್ಗೆ ಅಬ್ನಾರ್ಮಲ್ ಲಾಸ್ ನೆಗೆಟಿವ್ ಬಂದ್ರೇನ್ರಿಪ್ಪ ಅಬ್ನಾರ್ಮಲ್ ಗೇನ್ ಅದು. ಅಬ್ನಾರ್ಮಲ್ ಲಾಸ್ ನೆಗೆಟಿವ್ ಬಂದ್ರೇನ್ರಿಪ್ಪ ಅಬ್ನಾರ್ಮಲ್ ಗೇನ್ ಅದು. ಅಬ್ನಾರ್ಮಲ್ ಗೇನ್ ತಗೋರಿ. ಅಬ್ನಾರ್ಮಲ್ ಗೇನ್ ಇದು ತಗೋಬೇಕು ನೀವು. ಅಬ್ನಾರ್ಮಲ್ ಗೇನ್ ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ನೆಗೆಟಿವ್ ಅಂದ್ರೆ ಏನ್ರಿಪ್ಪ ಅಬ್ನಾರ್ಮಲ್ ಗೇನ್. ಅಬ್ನಾರ್ಮಲ್ ಗೇನ್ ಎಷ್ಟು ಬಂತ್ರಿಪ್ಪ ಅದು 86. ನೀವು ಮೈನಸ್ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ, ಬರೇ ಮೈನಸ್ ನಿಮ್ಗೆ ಏನ್ರಿಪ್ಪ ಅಬ್ನಾರ್ಮಲ್ ಗೇನ್ ಐತಿ, ಅಬ್ನಾರ್ಮಲ್ ಲಾಸ್ ಐತಿ, ಅದಾಗೆ ಅಷ್ಟು ರೆಫರೆನ್ಸ್ ಮಾಡಬೇಕು. ಮೈನಸ್ ಸೈನ್ ಯಾಕೆ ಯೂಸ್ ಮಾಡ್ಬೇಕು ನೀವು? ಮೈನಸ್ ಸೈನ್ ಬರೇ ಅಬ್ನಾರ್ಮಲ್ ಗೇನ್, ಅಬ್ನಾರ್ಮಲ್ ಲಾಸ್ ಐತಿ, ಅಬ್ನಾರ್ಮಲ್ ಗೇನ್ ಅಂತ. ಪಾಸಿಟಿವ್ ಅಂದ್ರೆ ಏನ್ರಿಪ್ಪ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಅಂದ್ರೆ ಏನ್ರಿಪ್ಪ ಅಬ್ನಾರ್ಮಲ್ ಗೇನ್. 86 ಐತ್ರಿಪ್ಪ. ಈಗ ಅಬ್ನಾರ್ಮಲ್ ಲಾಸ್ ಬರಂಗಿಲ್ಲ. ಯಾಕ್ರಿ ಪಾಸಿಟಿವ್ ಇಲ್ಲ ಅದು, ಅದಕ್ಕೆ ಬರಂಗಿಲ್ಲ. ಅಬ್ನಾರ್ಮಲ್ ಗೇನ್ ಬರ್ತದ್ರಿಪ್ಪ, ನೆಗೆಟಿವ್ ಐತಿ. ಓಕೆ, ಇಲ್ಲಕ್ಕೆ ಸ್ಟಾರ್ ಮಾರ್ಕ್ ಹಾಕರಿ, ಸ್ಟಾರ್ ಮಾರ್ಕ್. ಆಮೇಲೆ ಆಕ್ಚುಯಲ್ ಔಟ್ಪುಟ್ಗೆ ಸ್ಟಾರ್ ಮಾರ್ಕ್ ಕರೆಕ್ಟಾ? ಬರ್ರಿ, ಈಗ ಸ್ಟಾರ್ಟ್ ಅಲ್ಲ. ಈಗ ಆಕ್ಚುಯಲ್ ಔಟ್ಪುಟ್ ಬೇಕಲ್ಲ ನಿಮ್ಗೆ. ಆಕ್ಚುಯಲ್ ಔಟ್ಪುಟ್ ಎಷ್ಟಿದ್ರಿಪ್ಪ? ಆಕ್ಚುಯಲ್ ಔಟ್ಪುಟ್ ಇದು ಆಕ್ಚುಯಲ್ ಔಟ್ಪುಟ್ ಏನು ಯೂನಿಟ್ಸ್ ಆಕ್ಚುಯಲ್ ಔಟ್ಪುಟ್ ಪ್ರೋಸೆಸ್ Y ಅಲ್ಲಿ ಎಷ್ಟಿದ್ರಿಪ್ಪ 9200 ಐತ್ರಿಪ್ಪ. ಇಲ್ಲಿ ತಗೋರಿ 9200. ರೇಟ್ ಹಾಕೋಗ್ಬೇಡ್ರಿ. ಸ್ಟಾರ್ ಮಾರ್ಕ್ ಇಲ್ಲಿ ಐತಿ, ರೇಟ್ ಹಾಕೋಗ್ಬೇಡ್ರಿ. ಸ್ಟಾರ್ ಮಾರ್ಕ್ ಇಲ್ಲಿ ಐತಿ, ರೇಟ್ ಹಾಕೋಗ್ಬೇಡ್ರಿ. ಇದು ಬರಂಗಿಲ್ಲ ಯಾಕಂದ್ರೆ ನೆಗೆಟಿವ್ ಐತಿ. ಕಾಸ್ಟ್ ಪರ್ ಯೂನಿಟ್ CPU is equal to total cost minus scrap value divided by normal output. ಟೋಟಲ್ ಕಾಸ್ಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಅಮೌಂಟ್ ತಗೋಬೇಕು. ತಗೋರಿಪ್ಪ ಅಮೌಂಟ್. ಟೋಟಲ್ ಕಾಸ್ಟ್ 74,400 ಪ್ಲಸ್ 6,140 ಪ್ಲಸ್ 6,000 ಪ್ಲಸ್ 4,600 ಎಷ್ಟಿಪ್ಪ ಟೋಟಲ್ ಕಾಸ್ಟ್? ಇದು 91,140. ಎಷ್ಟ್ರಿ? 91,140 ಕರೆಕ್ಟ್. 91,140 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಬಂದಿಲ್ಲ 0 ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಇಲ್ಲ ಐತ್ರಿಪ್ಪ. ಎಷ್ಟು? 9114 ಮಾಡ್ರಿಪ್ಪ. ಇದು 91,140 ಮೈನಸ್ 0 ಡಿವೈಡೆಡ್ ಬೈ 9114 ಎಷ್ಟು ಬಂತ್ರಿಪ್ಪ? ಇದು 10 ಬಂತ್ರಿ. ಎಷ್ಟು? ಎಕ್ಸಾಕ್ಟ್ 10 ಬಂತ್ರಿ. ಎಕ್ಸಾಕ್ಟ್ 10. ಈಗ CPU ರೇಟ್ ಸ್ಟಾರ್ ಮಾರ್ಕ್ ಎಲ್ಲಿತ್ರಿ? ಇಲ್ಲ ಐತಿ ಸ್ಟಾರ್ ಮಾರ್ಕ್ 10 ತಗೋರಿ. ಇಲ್ಲ 10 ಐತಿ, 10 ತಗೋರಿ. ಮತ್ತೆ ಸ್ಟಾರ್ ಮಾರ್ಕ್ ಎಲ್ಲಿತ್ರಿಪ್ಪ? ಇಲ್ಲಿ ಐತಿ ಸ್ಟಾರ್ ಮಾರ್ಕ್ 10 ತಗೋರಿ. ಇದು ಬರಂಗಿಲ್ಲ. ಓಕೆ, ಈಗ ಟ್ರಾನ್ಸ್ಫರ್ ಟು ಪ್ರೋಸೆಸ್ Y ಬರಂಗಿಲ್ಲ. ಪ್ರೋಸೆಸ್ Y ಅಕೌಂಟ್ ಪ್ರೋಸೆಸ್ Z ಇಲ್ಲ. ಅಲ್ಲಿ ಪ್ರೋಸೆಸ್ X ಆದ್ಮೇಲೆ ಪ್ರೋಸೆಸ್ X ಅಕೌಂಟ್ ಒಳಗ ಪ್ರೋಸೆಸ್ Y ಒಳಗ ಪ್ರೋಸೆಸ್ Z ಬಂದಿಲ್ಲ. ಅಲ್ಲೇ ಪ್ರೋಸೆಸ್ ಮುಂದೆ ಪ್ರೋಸೆಸ್ ಎಲ್ಲ ಇಲ್ಲೇ ಮುಗಿದ ಪ್ರೋಸೆಸ್ ಎಲ್ಲ. ಅದಕ್ಕೇನ್ರಿಪ್ಪ? ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್ ಮುಗಿತಿ. ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್ ಅದು ಅಲ್ಲ. ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್ ಇಲ್ಲಾಂದ್ರೆ ಫೈನಲ್ ಪ್ರಾಡಕ್ಟ್. ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್ ಮತ್ತೆ ಮುಂದೆ ಪ್ರೋಸೆಸ್ ಇಲ್ಲ ಅಂದ್ರೆ ಏನ್ರಿಪ್ಪ? ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗುಡ್ಸ್. ಓಕೆ, ಕ್ಯಾಲ್ಕುಲೇಷನ್ ಮಾಡಿರಪ್ಪ. ಈಗ 86 ಇಂಟು 10 860. ಆಮೇಲೆ 9200 ಇಂಟು 10 92,000. ಓಕೆ, ಮಾಡ್ರಿಪ್ಪ. ಈಗ ಟೋಟಲ್ ಮಾಡ್ರಿ. ಇಲ್ಲಿ ಟೋಟಲ್ ನೋಡೋಣ್ರಿ. 74,400 ಪ್ಲಸ್ 6,140 ಪ್ಲಸ್ 6,000 ಪ್ಲಸ್ 4,600 ಪ್ಲಸ್ 860 92,000. ಈಗ ಟೋಟಲ್ ಸೇಮ್ ಬರ್ಬೇಕು. 92 ಐತ್ರಿ. ಈಗ ನಿಮ್ದು ಪ್ರೋಸೆಸ್ ಅಕೌಂಟ್ ಮುಗಿತ್ರಿ.
ಏನ್ರಿ ಪ್ರೋಸೆಸ್ ಅಕೌಂಟ್ ಇಂದ ಮುಗಿತು ನೋಡ್ರಿಪ್ಪ. Got it? ओके समझ में आप लोगों को. प्रोसेस अकाउंट का हम लोग कहते हैं इसका यहाँ तक हुआ था. मटेरियल मटेरियल हमारा कितना है वाई का 6140, लेबर हमारा कितना है 6000 है, ओवरहेड हमारा कितना है 4600 है. ठीक है. अब नॉर्मल लॉस निकालेंगे. नॉर्मल लॉस का फार्मूला तुम्हारे पास है इनपुट माइनस इनपुट इंटू रेट. इनपुट तुम्हारा कितना है 9300 इंटू रेट तुम्हारा कितना है नॉर्मल लॉस का 2% निकालो. बचा कितना 186. नॉर्मल लॉस कितना 186 डाल के डैश डैश. स्क्रैप वैल्यू सेम 186. स्क्रैप वैल्यू का रेट दिया कि नहीं कहाँ पे भी पूरा क्वेश्चन के अंदर है. स्क्रैप वैल्यू का रेट दिया कहाँ पे भी नहीं दिया. स्क्रैप वैल्यू का रेट यहाँ पे नहीं दिया इसलिए डैश. तो यहाँ पे भी डैश. ठीक है. अब नॉर्मल आउटपुट इज इक्वल टू इनपुट माइनस नॉर्मल लॉस. इनपुट तुम्हारा कितना है 9300 मतलब सेम ही 9300 माइनस नॉर्मल लॉस तुम्हारा कितना है. नॉर्मल लॉस है 186 कितना था 9114. अब नॉर्मल लॉस इज इक्वल टू नॉर्मल आउटपुट माइनस एक्चुअल आउटपुट. नॉर्मल आउटपुट तुम्हारा कितना है 9114 माइनस एक्चुअल आउटपुट. एक्चुअल आउटपुट मतलब आउटपुट इन यूनिट्स. एक्चुअल आउटपुट कितना है प्रोसेस वाई का 9200. एक्चुअल आउटपुट 9200. तुम्हारा आंसर किस में आया माइनस में आया -86. मैं तुम्हारे को बोलूं अगर अब नॉर्मल लॉस पॉजिटिव में आया तो उसका मतलब क्या अब नॉर्मल लॉस. अगर तुम्हारा अब नॉर्मल लॉस नेगेटिव में आया तो उसका मतलब क्या अब नॉर्मल गेन. अब नेगेटिव में आया तो क्या है अब नॉर्मल गेन. अब नॉर्मल गेन स्टार मार्क कितना 86 माइनस नको सिर्फ देखने के लिए 86. अब नॉर्मल गेन आया तो अब नॉर्मल लॉस नहीं आता. ठीक है. अब नॉर्मल गेन को भी स्टार मार्क है. एक्चुअल आउटपुट को भी क्या है स्टार मार्क है. ये ट्रांसफर टू फिनिश्ड गुड्स क्यों प्रोसेस वाई के बाद में प्रोसेस जेड नहीं है वहां पे खत्म हुआ प्रोसेस खत्म हुई इसलिए ट्रांसफर टू फिनिश्ड गुड्स. एक्चुअल आउटपुट कितना है यहाँ पे 9200. प्रोसेस वाई का 9200. ओके. अब सीपीयू चाहिए हमारे को. कॉस्ट पर यूनिट सीपीयू इज इक्वल टू टोटल कॉस्ट माइनस स्क्रैप वैल्यू डिवाइडेड बाय नॉर्मल आउटपुट. टोटल कॉस्ट कहाँ पे है इसको टोटल करो. 74,400 6,140 6,000 4,600 कितना सब मिला के कितना था 9,140 आता माइनस स्क्रैप वैल्यू का अमाउंट कहाँ पे है नहीं है तो 0. नॉर्मल आउटपुट तुम्हारा है यहाँ पे 9,114. ओके. कितना था सब मिला के 10 आता. स्टार मार्क है यहाँ पे 10 डालो. स्टार मार्क यहाँ पे भी है 10 डालो. हो गया पूरा 86 इंटू 10 860 9,200 इंटू 10 92,000. इसका टोटल करो 92,000. इसका टोटल करो 92,000. यहाँ पे तुम्हारा प्रोसेस अकाउंट खत्म हो गया. प्रोसेस कॉस्टिंग. ओके. ये वाला क्वेश्चन नंबर 8. ओके. होप यू अंडरस्टूड. ओके. इफ आई वांट I will go speed. Okay, I will go speed. But for your understanding purpose and for your recalling, I am going slow by taking you each point clearly. Got my point? Okay. समझ में आया? ठीक है. Here on the screenshot.